ನಮಸ್ಕಾರ ವೀಕ್ಷಕರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾವು ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಸುತ್ತಮುತ್ತ ನೋಡುವಂತಹ ಹಲವಾರು ದೃಶ್ಯಗಳಲ್ಲಿ ಅತ್ಯಂತ ಮನ ಕಲಕುವಂಥದ್ದು ಮತ್ತು ದಾರುಣವಾದ ಸಂಗತಿ ಎನಿಸುವಂಥದ್ದು ಅನಾಥ ಮಕ್ಕಳನ್ನು ನಾವು ನಡು ರಸ್ತೆಯಲ್ಲಿ ಸಮಾಜದೆಡೆಗೆ ಶೂನ್ಯ ದೃಷ್ಟಿ ಬೀರುತ್ತಾ ನಿಂತಿರುವುದನ್ನು ನೋಡಿದಾಗ, ಇಂತಹ ಮಕ್ಕಳನ್ನು ನೋಡಿದಾಗ ಎಂತಹವರ ಮನಸ್ಸು ಸಹ ಮಿಡಿಯುತ್ತದೆ. ಅದರಲ್ಲೂ ಕೆಲವರ ಮನಸ್ಸುಗಳು ಈ ಮಿಡಿತದ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರು ಆ ಮಕ್ಕಳಿಗೆ ಆಶ್ರಯವನ್ನು, ಮಡಿಲನ್ನು ನೀಡಿ ಆ ಮಕ್ಕಳು ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗುತ್ತಾರೆ. ಇಂತಹ ಮಕ್ಕಳ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಿರುವ ಕೆಲವು ಸಂಸ್ಥೆಗಳಲ್ಲಿ ರೈನ್ಬೋ ಹೋಮ್ ಎಂಬ ಸಂಸ್ಥೆಯು ಒಂದು. ರೈನ್ಬೋ ಹೋಮ್ ಸಂಸ್ಥೆಯ ಕರ್ನಾಟಕ ರಾಜ್ಯ ಸಂಚಾಲಕಿಯಾಗಿರುವ ಪೂರ್ಣಿಮಾ BS ಅವರು ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿ. ಮೂಲತಃ ದಾವಣಗೆರೆಯವರಾದ ಪೂರ್ಣಿಮಾರವರು BSc MA ಪದವೀಧರೆ. ಕರ್ನಾಟಕ ಆರೋಗ್ಯ ಅಭಿವೃದ್ಧಿ ಇಲಾಖೆಯಲ್ಲಿಯೂ ಸಹ ವ್ಯವಸ್ಥಾಪಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲದೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಇಲಾಖೆಯಲ್ಲಿ ಸಹ ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ ಸಹಭಾಗಿನಿ ಸಂಸ್ಥೆಯಲ್ಲಿ, ಆರೋಗ್ಯ ಸುಧಾರಣಾ ಸಂಸ್ಥೆಯಾದ ಅಭಯದಲ್ಲಿ, ದಾವಣಗೆರೆಯ ಡಾನ್ ಬಾಸ್ಕೋ ಬಾಲಕಾರ್ಮಿಕ ಅಭ್ಯುದಯ ಸಂಸ್ಥೆಯಲ್ಲಿ ಹಾಗೂ ಇನ್ನೂ ಕೆಲವು ಸಾಮಾಜಿಕ ಅಭಿವೃದ್ಧಿಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ರೈನ್ಬೋ ಹೋಮ್ ಸಂಸ್ಥೆಯ ಸಂಚಾಲಕಿಯಾಗಿರುವ ಪೂರ್ಣಿಮಾ ಅವರ ಜೊತೆ ಮಾತನಾಡ್ತಾ ರೈನ್ಬೋ ಹೋಮ್ ಸಂಸ್ಥೆಯ ಕಾರ್ಯವ್ಯಾಪ್ತಿಯ ಬಗ್ಗೆ, ಅಭಿಲಾಷೆಗಳ ಬಗ್ಗೆ ಹಾಗೂ ಅವರ ಮುಂದಿನ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ನಿಮ್ಮೆಲ್ಲರ ಪರವಾಗಿ ಪೂರ್ಣಿಮಾ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ ಪೂರ್ಣಿಮಾ. ನಮಸ್ಕಾರ ಕಿರಣ್. ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತುಂಬ ಧನ್ಯವಾದ. ಎಲ್ಲ ವೀಕ್ಷಕರಿಗೂ ಕೂಡ ತುಂಬ ಸ್ವಾಗತ ಹಾಗೂ ಧನ್ಯವಾದ. ಪೂರ್ಣಿಮಾ, ರೈನ್ಬೋ ಹೋಮ್ ಸಂಸ್ಥೆ ಅಂದರೆ ಏನು? ರೈನ್ಬೋ ಹೋಮ್ ಅನ್ನೋದು ಒಂದು ನಿರಾಶ್ರಿತ ಮಕ್ಕಳಿಗೆ, ಅಂದರೆ ಬೀದಿ ಬದಿಯಲ್ಲಿ ಇರೋವಂಥವ್ರು ಮತ್ತು ಹೋಮ್ಲೆಸ್ನೆಸ್ ಅಂತ ನಾವೇನು ಕರಿತೀವಲ್ಲ, ಆ ಥರ ಮಕ್ಕಳಿಗೆ ಸ್ಟ್ರೀಟ್ ಬೇಸ್ಡ್ ಆಗಿ ಯಾರಿರ್ತಾರೆ ಅವರಲ್ಲಿ ಒಂದು ದುರ್ಬಲತೆಗೆ ಈಡಾಗುವಿಕೆ ಅಂತ ಕರಿತೀವಿ, ವಲ್ನರಬಿಲಿಟಿ ಅಂತ. ಆ ವಲ್ನರಬಿಲಿಟಿ ಫ್ಯಾಕ್ಟರ್ಸು ಜಾಸ್ತಿ ಇರ್ತದೆ. ಆ ಒಂದು ಮಕ್ಕಳಿಗೆ ಕಾಂಪ್ರಹೆನ್ಸಿವ್ ಕೇರ್ ಕಾಂಪೊನೆಂಟ್, ಅಂದರೆ ಒಂದು ಮಕ್ಕಳ ಹಕ್ಕುಗಳು ಎಲ್ಲ ಸಿಗೋ ಹಾಗೆ ಮಾಡಲಿಕ್ಕೆ ನಾವು ಒಂದು ಶ್ರಮಿಸಲಿಕ್ಕೆ ಒಂದು ನಮಗೆ ಒಂದು ಪ್ಲ್ಯಾಟ್ಫಾರ್ಮೇ ರೈನ್ಬೋ ಫೌಂಡೇಶನ್ ಇಂಡಿಯಾ. ಸೊ ಇದು ಸ್ಪೆಷಲ್ ಆಗಿ ಹೆಣ್ಣು ಮಕ್ಕಳಿಗೆ ಮಾಡ್ತಿರೋಂಥ ಒಂದು ಕಾರ್ಯಕ್ರಮ. ರೈನ್ಬೋ ಹೋಮ್ಸ್ ಅಂದರೆ ಹೆಣ್ಮಕ್ಕಳ ಕಾರ್ಯಕ್ರಮ. ಇದೇ ರೀತಿಯಾದ ಒಂದು ಪ್ಯಾರಲಲ್ ಕಾರ್ಯಕ್ರಮ ಗಂಡು ಮಕ್ಕಳಿಗೂ ಕೂಡ ಮಾಡ್ತಾ ಇದ್ದೀವಿ. ಅದನ್ನು ನಾವು ಸ್ನೇಹಗರ್ ಅಂತ ಕರಿತಿದ್ದೀವಿ. ಆದರೆ ನಮ್ಮ ಒಂದು ಉದ್ದೇಶ ಮೇಯ್ನ್ ಆಗಿ ಹೆಣ್ಣು ಮಕ್ಕಳಿಗೆ ದುರ್ಬಲತೆ ಅಥವಾ ವಲ್ನರಬಿಲಿಟಿ ಫ್ಯಾಕ್ಟರ್ಸ್ ಸ್ಟ್ರೀಟ್ ಬೇಸ್ಡಲ್ಲಿ ಇರುವಾಗ ಜಾಸ್ತಿ ಇರೋದ್ರಿಂದ ರೈನ್ಬೋ ಕಾರ್ಯಕ್ರಮ ಒಂದು ದೊಡ್ಡದಾಗಿ ನಮ್ಮಲ್ಲಿ ಅಭಿವೃದ್ಧಿನ ಕಾಣ್ತಾ ಇದೆ. ಓಕೆ, ನಿಮಗೆ ಇದರಲ್ಲಿ ಹೇಗೆ ಆಸಕ್ತಿ ಬಂತು? 2001 ಇಸ್ವಿಯಿಂದನೂ ನಾನು ಈ ಸೋಷಿಯಲ್ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದು ಒಂದರಿಂದ ಒಂದು ಈ ಕೆಲಸ ಮಾಡುವಾಗ ಆ ಸಮಸ್ಯೆಗಳ ಒಂದು ಆಳನ ತಿಳ್ಕೊಳ್ತಾ ಹೋದೆ. ಆವಾಗ ಎಷ್ಟು ಕೆಲಸ ಮಾಡಿದ್ರೂ ಮುಗಿಲಾರದಷ್ಟು ನಮ್ಮಲ್ಲಿ ಸಾಮಾಜಿಕವಾದಂಥ ಸಮಸ್ಯೆಗಳು ಇದೆ. ಸೊ ಹಾಗಿರುವಾಗ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ನಾನು ನನ್ನ ಕೆಲಸ ಮಾಡಿ ನನ್ನಿಂದ ಸಮಾಜಕ್ಕೆ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಎಲ್ಲ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಇಶ್ಯೂಗಳಿಗೆ, ಬೇರೆ ಬೇರೆ ಜನರಿಗೆ, ಕೆಲವು ಸರಿ ಅಡಲ್ಟ್ಸ್ಗೆ, ಕೆಲವು ಸರಿ ಮಕ್ಕಳಿಗೆ, ಕೆಲವು ಸರಿ ಲೈಂಗಿಕ ಕಾರ್ಯಕರ್ತರಿಗೆ, ಕೆಲವೊಂದು ಸಾರಿ MSMT ಅಂತ ಕರಿತೀವಿ, ಅವ್ರಗಳಿಗೆಲ್ಲ ಕೆಲಸ ಮಾಡ್ತಾ ಬಂದಿದ್ದೀನಿ. ಹಾಗೆ ಈ ಮಕ್ಕಳಿಗೋಸ್ಕರ ಇಷ್ಟೊಂದು, ಅದು ತುಂಬ, ನೀವು ಚಿಕ್ಕವರೇ ಈ ಕಿರಿಯ ವಯಸ್ಸಿನಲ್ಲೇ ಇಂತಹ ಒಂದು ಮಹತ್ ಸಾಧನೆಯನ್ನು ಮಾಡ್ತಾ ಇದ್ದೀರಾ. ಅಂದರೆ ಈ ಒಂದು ಸಾರ್ಥಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ.
ಇಂತಹ ಒಂದು ಮಕ್ಕಳ ಜೊತೆ ಒಡನಾಡ್ತಾ ಇದ್ದೀರಲ್ಲ, ನಿಮ್ಮ ಒಂದು ಬಾಲ್ಯದ ಚಿತ್ರಣ ಒಂದು ಕೆಲವೇ ಮಾತುಗಳಲ್ಲಿ ಕೊಡಕ್ಕಾಗುತ್ತೆ? ಖಂಡಿತ. ಸೊ ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥವಳು. ನಮ್ಮ ತಂದೆಯವರು ಆವಾಗಿನ ಕಾಲದಲ್ಲಿ ತುಂಬ ಫೇಮಸ್ ಆಗಿತ್ತು, ದಾವಣಗೆರೆ ಕಾಟನ್ ಮಿಲ್ಸ್ ಅಂತ. ಅಲ್ಲಿ ಒಬ್ಬರು ಸಾಮಾನ್ಯವಾದ ಕ್ಲರ್ಕ್ ಆಗಿದ್ರು, ಅಮ್ಮ ಗವರ್ಮೆಂಟ್ ಟೀಚರ್, ನನಗೊಬ್ಳು ತಂಗಿ ಇದ್ದಾಳೆ. ಸೊ ನಮ್ದೊಂದು ಚಿಕ್ಕದಾದ ಚೊಕ್ಕದಾದ ಒಂದು ಸಂಸಾರ. ನಂದೆಲ್ಲ ಬೇಸಿಕ್ ಎಜುಕೇಷನ್ ಎಲ್ಲ ಸೆಂಟ್ ಪಾಲ್ಸ್ ಕಾನ್ವೆಂಟ್ ಮತ್ತು AVK ಕಾಲೇಜಿನಲ್ಲಿ ನಾನು ಮುಗಿಸಿದೆ. ನಾನು ಈ ಒಂದು ಸಂದರ್ಭದಲ್ಲಿ ತುಂಬ ನೆನೆಸ್ಕೋಬೇಕು, ಆ ಒಂದು ಶಾಲೆಯಲ್ಲಿ ನನಗೆ ಸಿಕ್ಕಂಥ ಒಂದು ಫೌಂಡೇಶನ್ನಿಂದ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರಲಿಕ್ಕೆ ತುಂಬ ಹೆಲ್ಪ್ ಆಯಿತು. ಸೊ ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ಶಾಲೆಯಲ್ಲಿ ಬೇಸಿಕ್ ಫೌಂಡೇಶನ್, ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು ಅಥವಾ ಹೊರಗಡೆ ವ್ಯವಹರಿಸಂಥ ರೀತಿ ಆಗಿರ್ಬೋದು, ಆಮೇಲೆ ಅದರಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್, NSS, NCC, ಆ ಒಂದು ಆ್ಯಕ್ಟಿವಿಟೀಸ್ ಮೂಲಕ ನಮ್ಮಲ್ಲಿ ಯಾವ ರೀತಿ ಆ ಕಾನ್ಫಿಡೆನ್ಸ್ ತುಂಬ್ತಾರೆ ಅಂದರೆ, ಇವತ್ತಿನ ದಿನ ಏನೇ ಸಾಧನೆ ಮಾಡಿದ್ರು ಅದೆಲ್ಲದರ ಹಿಂದೆ ಇದೆಲ್ಲದರ ಒಂದು ಪ್ರಯತ್ನ ಖಂಡಿತವಾಗ್ಲೂ ಇದೆ, ಬುನಾದಿ ಖಂಡಿತವಾಗ್ಲೂ ಇದೆ. ಆ ಶಾಲೆಗೆ ನಾನು ಮೊದಲ ಕ್ರೆಡಿಟ್ನ ಕೊಡಲಿಕ್ಕೆ ಬಯಸ್ತೀನಿ. ಅದಲ್ಲದೆ ಆಮೇಲೆ ಆ ಬಾಲ್ಯ, ಆ್ಯಕ್ಚುಯಲ್ ನನ್ನ ಬಾಲ್ಯ ಕೂಡ ಸ್ವಲ್ಪ ಅಷ್ಟೇನು ಹಿತಕರವಾಗಿದ್ದಿರಲಿಲ್ಲ. ತುಂಬ ಕಷ್ಟಕರವಾದಂಥ ಬಾಲ್ಯನ ದಾಟ್ಕೊಂಡು ಬಂದಂಥವಳು. ಆದರೆ ಒಂದು ಸರಿ ಈ ಒಂದು ಕ್ಷೇತ್ರಕ್ಕೆ ದೊಡ್ಡವರಾಗಿ ಎಂಟ್ರಿ ಆದಮೇಲೆ ಹೇಗೋ ನಮ್ಮನ್ನು ನಾವು ಸಂಭಾಳಿಸ್ಕೊಂಡು, ನಂಗೆ ತುಂಬ ಕಷ್ಟಕರವಾದ ಒಂದು ಬಾಲ್ಯ ಇದ್ದಿದ್ರಿಂದನೋ ಏನೋ ಅನಿಸುತ್ತೆ, ಈ ಮಕ್ಕಳ ಮೇಲೆ ಒಂಥರ ಒಂದು ಸೂಕ್ಷ್ಮ ಸಂವೇದನೆ ನನ್ನಲ್ಲಿ ಅವಾಗಲೇ ಬೆಳೀತು. ಬಿಕಾಸ್ ಐ ಕೇಮ್ ಫ್ರಮ್ ಎ ಸೆಪರೇಟೆಡ್ ಫ್ಯಾಮಿಲಿ. ಆವಾಗ ತಂದೆ ತಾಯಿಗಳು ಒಂದು ಅವರೊಂದು ಡಿಫ್ರೆನ್ಸಸ್ ಆಫ್ ಒಪಿನಿಯನಿಂದ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದು ಬಹುಶಃ ನಾನು ಕೂಡ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಇಂಥ ಸಮಯದಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಗೈಡ್ ಮಾಡೋರು ಯಾರೂ ಇರೋದಿಲ್ಲ. ಸೊ ತಂದೆ ತಾಯಿ ಇದ್ದು ಈ ಥರ ಮಕ್ಕಳಿಗೆ ತೊಂದರೆ ಆಗುವಾಗ ಇಲ್ದಂಥ ಮಕ್ಕಳಿಗೆ ಇನ್ನೂ ಎಷ್ಟು ಕಷ್ಟ ಆಗ್ಬೋದು ಅನ್ನೋದು ಕೂಡ ನನ್ನ ಮನಸ್ಸಿನಲ್ಲಿ ಒಂಥರ ಒಳಗಡೆನೆ ಇದ್ದಾಗ ಅವ್ರ ಬಗ್ಗೆ ಏನಾದರೂ ಕೆಲಸ ಮಾಡಬೇಕು ಅನ್ನೋದೇ ನನಗೆ ಒಂದು ಸ್ಫೂರ್ತಿಯಾಗಿ ಬಂದಿದೆ. ಯಾಕಂದ್ರೆ ಆ ಮಕ್ಕಳ ಕಷ್ಟನ ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ, ಅವರ ಒಂದು ಅಸಹಾಯ. ಐ ವಾಸ್ ಒನ್ ಆಫ್ ದೆಮ್. ಸೊ ಬಟ್ ಎಷ್ಟೊಂದು ಮಕ್ಕಳಿಗೆ ಈಗ ಬೆಳಕಾಗ್ತಾ ಇದ್ದೀರಾ, ನಿಜಕ್ಕೂ ತುಂಬಾ ಸಂತೋಷ. ಆಮೇಲೆ ತಾವು ಏಡ್ಸ್ ನಿಯಂತ್ರಣ ಇಲಾಖೆಯಲ್ಲೂ ಸಹ ಕಾರ್ಯನಿರ್ವಹಿಸಿದೆ. ಇದು ಯಾಕೆ ಅಂತಂದ್ರೆ, ಈ ಸಾಕಷ್ಟು ಏನ್ ನೀವು ಬೀದಿ ಮಕ್ಕಳು ಅಂತ ಹೇಳಿದ್ರಲ್ಲ, ಅದರಲ್ಲೂ ಸಾಕಷ್ಟು ಮಕ್ಕಳು ಈ ಒಂದು ಕಾಯಿಲೆ ಅಂದ್ರೆ ಅವರು ಡೈರೆಕ್ಟ್ ಅಲ್ದಿದ್ರು ಇಂಡೈರೆಕ್ಟ್ ಆಗಿ ಪಾಪ ಆ ಶಾಪನ ಎದುರಿಸ್ತಾ ಇರ್ತಾರೆ. ತಂದೆ ತಾಯಿಗಳು ಮಾಡಿದ ತಪ್ಪಿಗೆ ಅಥವಾ ಅವ್ರಿಗೆ ಬಂದಿದ್ದಕ್ಕಾಗಿ ಇವ್ರಿಗೆ ಮಕ್ಳಿಗೆ ಬಂದಾಗ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ ಎಷ್ಟೋ ಪೋಷಕರು. ಹಾಗಾಗಿ ಆ ಮಕ್ಕಳು ಸಹ ಅನಾಥವಾಗಿ ಬೀದಿಯಲ್ಲಿ ಬೀಳ್ತಾರೆ. ಸೊ ಇದು ಒಂದು ರೀತಿ ಕನೆಕ್ಷನ್ ಅಂತಂದು ಹೇಳ್ಬಹುದು. ತಾವು ಆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಾಗ ಯಾವ ತರದ ಒಂದು ಅನುಭವ ಆಯ್ತು? ಆ ಇಲಾಖೆಯಲ್ಲಿ ಸಿಕ್ಕಷ್ಟು ಅನುಭವ ನನಗೆ ಬಹುಶಃ ಬೇರೆ ಯಾವ ಇಲಾಖೆಯಲ್ಲೂ ಸಿಕ್ಕಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿ ಕೆಲಸ ಮಾಡುವಾಗ ವಿವಿಧ ರೀತಿಯ ಜನರ ಜೊತೆಗೆ ಕೆಲಸ ಮಾಡಿದ್ವಿ. ಮೊದಲೇ ಏನಂದ್ರೆ, ಸಮಾಜದಲ್ಲಿ ಮೊದಲು ಕಳಂಕಿತರು ಅಂದ್ರೆ ಈಗ ಫೀಮೇಲ್ ಸೆಕ್ಸ್ ವರ್ಕರ್ಸ್, ಲೈಂಗಿಕ ಕಾರ್ಯಕರ್ತರನ್ನ ನಾವು ನೋಡೋ ದೃಷ್ಟಿನೇ ಬೇರೆ ಆಗಿರುತ್ತೆ. ಆ ಒಂದು ಸರಿ ನನಗೆ ಆ ಸಂಸ್ಥೆಯಲ್ಲಿ ಹೋದಾಗ ನಂಗೆ ಗೊತ್ತಾಯ್ತು ಅವರಲ್ಲಿ ಯಾವ ರೀತಿ ಮಾನವೀಯತೆ ಇರುತ್ತೆ, ಅವರು ಏನಕ್ಕಾಗಿ ಆ ಕೆಲಸ ಮಾಡ್ತಾರೆ. ಅದ್ರ ಹಿಂದೆ ಹೋದ್ರೆ ನಿಜವಾಗ್ಲೂ ನಮಗೆ ಸಿಗುವಂಥ ಚಿತ್ರಣನೇ ಬೇರೆ. ಆಮೇಲೆ ನಾವು ಹಿಜ್ಡಾಗಳನ್ನ ನೋಡೋವಂಥ ರೀತಿನೇ ಬೇರೆ. ಅವರೇನೋ ಸಮಾಜದಿಂದ ದೂರ ಸ್ಟಿಗ್ಮಟೈಸ್ ಮಾಡಿ ನೋಡ್ತೀವಿ, ಬಟ್ ನಿಜವಾಗ್ಲೂ ಅವರು ತುಂಬಾ ಒಂದು ನಂಬಿಕೆಗೆ ಅರ್ಹರಾದಂಥ ವ್ಯಕ್ತಿಗಳು. ಅವ್ರಿಗೂ ಕೂಡ ಹ್ಯೂಮನ್ಸ್ ಆಗಿ ಯಾವ್ಯಾವ ರೈಟ್ಸ್ ಸಿಗ್ಬೇಕು ಆ ರೈಟ್ಸು ಸಿಗಬೇಕು ಅನ್ನೋದನ್ನ ನನಗಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಅವ್ರು ಯಾವ ರೀತಿ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಅವ್ರಿಗೆ ಏನು ಅವ್ರನ್ನ ಪ್ರಚೋದನೆ ಮಾಡುತ್ತೆ ಅಂತ. ಸೊ ಆವಾಗ ನಾವಲ್ಲಿ ಅವ್ರ ಲೈಂಗಿಕ ಕಾರ್ಯಕರ್ತರ ಜೊತೆ ಎಲ್ಲ ಸುಮಾರು ನಾವು ಸಮಾವೇಶಗಳನ್ನ ಮಾಡಿದ್ದೀವಿ, ಫೋಕಸ್ ಗ್ರೂಪ್ ಡಿಸ್ಕಷನ್ಸ್ನ ಮಾಡಿದ್ದೀವಿ, ಪೋಲಿಂಗ್ ಬೂತ್ ಸರ್ವೇಸ್, ಅವ್ರ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನ ಹೆಸರಿಲ್ದೇನೆ ಹೇಳ್ಕೋಬಹುದು. ಆ ಥರ ಎಲ್ಲ ಒಂದು ಇದರಿಂದ ಅವ್ರ ಮನಸ್ಸಿನ ಆಳದಲ್ಲಿರುವಂಥ ವಿಷಯಗಳನ್ನ ಹೊರಗಡೆ ತೆಗೆದಿದ್ದೀವಿ. ಅವಾಗ ಬಂದಂಥ ಒಂದು ವಿಷಯ ಏನಂದ್ರೆ, ಮೇಡಮ್ ನಾನು ಈ ಒಂದು ಪರಿಸ್ಥಿತಿಗೆ ಬಂದೀನಿ, ನಾವು ಯಾವತ್ತೂ ನಮ್ಮ ಮಕ್ಕಳು ಈ ಪರಿಸ್ಥಿತಿಗೆ ಬರಬೇಕು ಅಂತ ಬಯಸಲ್ಲ ಅಂತ. ಸೊ ಯಾವುದೇ ಹೆಣ್ಣಾಗ್ಲಿ ಅವಳು ತನ್ನ ಒಂದು ಸ್ವಇಚ್ಛೆಯಿಂದಾಗ್ಲಿ ಬಂದಿರಲ್ಲ, ಇದಕ್ಕೆ ಏನೋ ಒಂದು ಪ್ರೆಸ್ಸಿಂಗ್ ಫ್ಯಾಕ್ಟರ್ ಅದರಲ್ಲಿ ಇರುತ್ತೆ. ಆ ಫ್ಯಾಕ್ಟ್ರಿನ ನಾವು ಅಡ್ರೆಸ್ ಮಾಡೋದಿಲ್ಲ, ಆ ಒಂದು ಸಮಸ್ಯೆನ ಯಾವಾಗಲೂ ನಾವು ಇಶ್ಯೂನ ಅಡ್ರೆಸ್ ಮಾಡದೆ ಅದನ್ನ ವ್ಯಕ್ತಿಗತವಾಗಿ ಅಡ್ರೆಸ್ ಮಾಡ್ತೀವಿ. ನಮ್ಮ ಸಮಾಜದಲ್ಲಿ ಇವಾಗ ಬೇಸಿಕಲಿ ನಾವು ನೋಡೋ ದೃಷ್ಟಿಕೋನ ಆ ರೀತಿ ಇರೋದ್ರಿಂದ ಅವ್ರು ಹೊರಗಡೆ ಬರೋದಿಲ್ಲ. ಈವನ್ ವರ್ಕಿಂಗ್ ವಿತ್ PLHIV, ಪೀಪಲ್ ಲಿವಿಂಗ್ ವಿತ್ HIV ಪಾಸಿಟಿವ್, ಅವ್ರನ್ನ ತುಂಬ ಸ್ಟಿಗ್ಮಟೈಸ್ ಆಗಿ ನೋಡ್ತೀವಿ ನಾವು. ಮತ್ತೆ HIV ಯಾವುದೊಂದು ಕೆಟ್ಟ ಕೆಲಸ ಮಾಡೋದ್ರಿಂದನೇ ಬರುತ್ತೆ ಅನ್ನೋ ಒಂದು ಮಾರಲ್ ಒಂದಿದೆ. ಖಂಡಿತವಾಗ್ಲೂ ಅದಲ್ಲ, ಆ ಥರ ಅಲ್ಲ. HIV ಯಾವುದೇ ರೀತಿಯಿಂದ ಬಂದಿರ್ಬೋದು, ಅದು ಮುಖ್ಯ ಅಲ್ಲ. ಬಂದ ಮೇಲೆ ಏನು ಮಾಡಬೇಕು, ಆ ವ್ಯಕ್ತಿಗೆ ಯಾವ ರೀತಿ ಸಹಕಾರ ನೀಡಿ ಸಮಾಜದಲ್ಲಿ ಅದು ಹರಡದಂತೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ತುಂಬ ಆಟಿಟ್ಯೂಡನಲ್ ಚೇಂಜಸ್, ಬಿಹೇವಿಯರಲ್ ಚೇಂಜಸ್ ಬೇಕಾಗುತ್ತೆ. ಸೊ
ಈ ಸಮಾಜ ಯಾವಾಗ ಈ ದೃಷ್ಟಿಯಲ್ಲಿ ಕೆಲಸ ಮಾಡುತ್ತೋ ಅವಾಗ ಮಾತ್ರ ನಾವು ಎಲ್ಲ ಸಮಸ್ಯೆಗಳನ್ನ ಬುಡದಿಂದ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಇದೆ. ತುಂಬಾ ಒಳ್ಳೆ ಮಾತದು. ಯಾಕಂದ್ರೆ ಎಲ್ಲರೂ ಎಚ್ಚೆತ್ಕೊಂಡಾಗ ಮಾತ್ರ ಒಂದು ಅನುಕೂಲಕರ ಪರಿಸ್ಥಿತಿನ ನಾವು ನಿರ್ಮಾಣ ಮಾಡಬಹುದು. ಆಮೇಲೆ ತಾವು ಆರೋಗ್ಯ ನಿಯಂತ್ರಣ ಇಲಾಖೆಯಲ್ಲೂ ಕಾರ್ಯನಿರ್ವಹಿಸಿದ್ರೆ, ಬಹುಶಃ ಇದೆಲ್ಲ ನೀವು ಏನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ ಅದೆಲ್ಲ ಒಂದಕ್ಕೊಂದು ಪೂರಕ ಅನ್ನಿಸ್ತಾ ಇದೆ. ಬಹುಶಃ ಈ ಒಂದು ಇಡೀ ಸಮಾಜದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳು ತುಂಬಾ ಮಹತ್ವಪೂರ್ಣ. ತಮ್ಮ ಅದರ ಅನುಭವ ಹೇಳ್ತೀರಾ ಆರೋಗ್ಯ ಇಲಾಖೆದು? ಆರೋಗ್ಯ ಇಲಾಖೆಯಲ್ಲಿ ನನಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ಆಶಾಸ್ ಅಂತ ಕರಿತೀವಲ್ಲ, ಆಶಾ ಕಾರ್ಯಕರ್ತರು ತುಂಬಾ ಉತ್ತಮವಾದಂತ ಸೇವೆನ ಗ್ರಾಮೀಣ ಇದರಲ್ಲಿ ನೆಲೆಯಲ್ಲಿ ನೀಡ್ತಾ ಇದ್ದಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ಮನೆಗೂ ಆ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರ ಒಂದು ಆರೋಗ್ಯ ಸ್ಥಿತಿ ಒಬ್ಬರು ಆಶಾ ಗೊತ್ತಿರುತ್ತೆ. ಶಿ ಈಸ್ ಸಚ್ ಎಂಪವರ್ಡ್ ವುಮನ್. ಸೊ ಅಂತ ಆಶಾರವರು ಕೆಲಸ ಮಾಡುವಾಗ ನಾವು ಉತ್ತರ ಕನ್ನಡ ಆ ಕಡೆ ಎಲ್ಲ ನೋಡಿದ್ರೆ ಅವ್ರು ಗುಡ್ಡ ಎಲ್ಲ ದಾಟ್ಕೊಂಡು ಹೋಗ್ಬೇಕು. ಒಂದು ಮನೆ ಒಂದು ಗರ್ಭಿಣಿ ಹೆಂಗಸನ್ ಮಾತಾಡ್ಸಕ್ಕೆ, ಒಂದು ಬಾಣಂತಿನ ಮಾತಾಡ್ಸಕ್ಕೆ, ಅವ್ರಿಗೆ ಸೇವೆ ನೀಡಕ್ಕೆ ಅಲ್ಲಿಗೆ ಹೋಗ್ಬೇಕು. ಸೊ ಅಂತ ಕಷ್ಟಕರ ಪರಿಸ್ಥಿತಿಯಲ್ಲಿ ಕೂಡ ಅವರು ಕೆಲಸ ಮಾಡಿ ಈಗ ನಮ್ಮಲ್ಲಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ತುಂಬಾ ಜಾಸ್ತಿ ಇತ್ತು, ಇವತ್ತು ಕಡಿಮೆ ಆಗಿದೆ ಅಂತಂದ್ರೆ ಈ ಎಲ್ಲ ಹೆಲ್ತ್ ವರ್ಕರ್ಸ್, ಕಮ್ಯುನಿಟಿ ವರ್ಕರ್ಸ್ ಇಂದ ಮಾತ್ರ ಅದು ಸಾಧ್ಯ ಆಗುತ್ತೆ. ಅಂದ್ರೆ ಅವರೆಲ್ಲರ ಶ್ರಮ ಇಷ್ಟೆಲ್ಲ ದಾಟ್ಕೊಂಡು ಹೋಗಿ ಅವ್ರು ಮಾಡ್ತಾರೆ. ಆಮೇಲೆ ಅವ್ರದೇ ಆದೊಂದು ಮೆಥಡ್ಸ್ ನ ಕಂಡಿಡ್ಕೊಂಡಿದ್ದಾರೆ, ಯಾವ ರೀತಿ ನಾವು ಔಟ್ ರೀಚ್ ಮಾಡ್ಬೋದು, ಯಾವ ತರ ನಮ್ಮ ಟೈಮಿಂಗ್ಸ್ ಹೊಂದಾಣಿಕೆ ಮಾಡ್ಕೋಬೇಕು. ಬಿಕಾಸ್ ಅವರೆಲ್ಲ ಫುಲ್ಲಿ ಪೇಯ್ಡ್ ವರ್ಕರ್ಸ್ ಅಲ್ಲ, ಆನ್ರೇರಿಯಂ ಕೆಲಸ ಮಾಡ್ತಾರೆ, ಆಮೇಲೆ ಪಾರ್ಟ್ ಟೈಮ್ ಮಾಡ್ತಾರೆ. ಆ ಟೈಮಲ್ಲಿ ಬೇಕಾದಂಥ ಸೇವೆಗಳನ್ನ ಒದಗಿಸಿ ಆ ಮೆಟರ್ನಲ್ ಮಾರ್ಟಾಲಿಟಿ ರೇಟು, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಇವನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋದ್ರಲ್ಲಿ ಇವರೆಲ್ಲರ ಒಂದು ಸಹಯೋಗ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಅದೊಂದು ಉತ್ತಮವಾದಂಥ ಅನುಭವ. ಇನ್ನೊಂದು VHSC ಅಂತ ಕರಿತೀವಿ. VHSC ಕಮಿಟಿಗಳು ಪ್ರತಿಯೊಂದು ಗ್ರಾಮೀಣ ಮಟ್ಟದಲ್ಲಿ ಒಂದು VHSC ಸಮಿತಿ ಇರುತ್ತೆ. ಆ ಗ್ರಾಮದಲ್ಲಿನ ನೈರ್ಮಲ್ಯ ಮತ್ತು ಆರೋಗ್ಯದ ಒಂದು ಹೊಣೆಯನ್ನ VHSCನೇ ಹೊತ್ಕೊಂಡಿರುತ್ತೆ. ಸೊ ಆ VHSCಗಳಿಗೆ ಯಾವ ರೀತಿ ಇನ್ಪುಟ್ಸ್ ಹೋಗ್ಬೇಕು, ಅವ್ರು ಯಾವ್ಯಾವ ರೀತಿ ಕ್ರಮಗಳನ್ನ ತಗೋಬೇಕು, ಯಾವಾಗ ಮೀಟಿಂಗ್ ಮಾಡಬೇಕು, ಅದರಲ್ಲಿ ಏನೇನು ಅಜೆಂಡಾಗಳಿರಬೇಕು, ಯಾವ ತರ ಕಾರ್ಯ ಮಾಡಬೇಕು, ಇದೆಲ್ಲನ ಒಂದು ನಿರ್ದೇಶನ ಮಾಡೋಂಥ ಒಂದು ಸಜೆಸ್ಟ್ ಮಾಡೋಂಥ ಒಂದು ಕೆಲಸ ನನಗೆ ಸಿಕ್ಕಿತ್ತು. ಸೊ ಅದಕ್ಕೂ ಕೂಡ ನಾನು ತುಂಬಾ ಆಭಾರಿ ಅಂತ ಅನ್ಕೊಳ್ತೀನಿ. ಬಹುಶಃ ಅದೆಲ್ಲದರ ಅನುಭವ ಈಗ ನಿಮ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಕಾರಣ ಆಗುತ್ತೆ ಈ ಒಂದು ಹಾದಿಯಲ್ಲಿ. ಆಮೇಲೆ ಈ ರೈನ್ಬೋ ಹೋಮ್ ಸಂಸ್ಥೆಗೆ ಬಂದ್ರೆ ಇಲ್ಲಿ ಈಗ ಪ್ರಸ್ತುತ ಎಷ್ಟು ಮಕ್ಕಳು ತಾವು ಆಶ್ರಯ ಕೊಡ್ತಾ ಇದ್ದಾರೆ? ರೈನ್ಬೋ ಹೋಮ್ ಸಂಸ್ಥೆ ಭಾರತದಾದ್ಯಂತ ಕಾರ್ಯನಿರ್ವಹಿಸ್ತಾ ಇದೆ. ಮೆಟ್ರೋಗಳಲ್ಲಿ ನಾವು ನಮ್ಮ ರೈನ್ಬೋ ಹೋಮ್ಸ್ ಗಳನ್ನ ಮಾಡಿದ್ದೇವೆ. ಈ ರೈನ್ಬೋ ಹೋಮ್ಸ್ ಗಳು 7 ಮೆಟ್ರೋಗಳಲ್ಲಿ ಇದೆ ಈಗ ಸದ್ಯ. ಬೆಂಗಳೂರಿನಲ್ಲಿ ಇತರ 4 ರೈನ್ಬೋ ಹೋಮ್ಸ್ ಹೆಣ್ಣು ಮಕ್ಕಳಿಗೆ, ಒಂದು ರೈನ್ಬೋ ಹೋಮ್ ಅದನ್ನ ನಾವು ಸ್ನೇಹಗರ್ ಅಂತ ಕರಿತೀವಿ, ಗಂಡು ಮಕ್ಕಳಿಗಿದೆ. ಈ 4 ರೈನ್ಬೋ ಹೋಮ್ಗಳಲ್ಲಿ 300 ಜನ ಹೆಣ್ಮಕ್ಳನ್ನ ನಾವು ಕಾಂಪ್ರಹೆನ್ಸಿವ್ ಕೇರ್ ಮಾಡೆಲ್ ಅಲ್ಲಿ ತಗೊಂಡಿದ್ದೀವಿ. ಈ 4 ಬೆಂಗಳೂರಲ್ಲೇ? ಹೌದೌದು, ಬೆಂಗಳೂರಲ್ಲಿ ಬೇರೆ ಬೇರೆ ಏರಿಯಾದಲ್ಲಿದೆ. ಇದನ್ನು ನಾವು ಸ್ಥಳೀಯ ಸಂಸ್ಥೆಗಳ ಮೂಲಕ ಇಂಪ್ಲಿಮೆಂಟೇಷನ್ ನ ಮಾಡ್ತಾ ಇದ್ದೀವಿ. ಅವರಿಗೆ ಬೇಕಾದಂತ ಸಲಹೆ ಸೂಚನೆ, ಮತ್ತೆ ಅವರಿಗೆ ಬೇಕಾದಂತ ಫಂಡಿಂಗು, ಕೆಪಾಸಿಟಿ ಬಿಲ್ಡಿಂಗ್ ಮತ್ತೆ ಕ್ವಾಲಿಟಿ ಮಾನಿಟರಿಂಗ್ ಎಲ್ಲ ನಮ್ಮಿಂದ ಆಗತ್ತೆ. ಆದ್ರೆ ಯಾವುದೇ ಪ್ರದೇಶದ ಮಕ್ಕಳು ಆ ತರದ ಸಿಕ್ಕರೆ, ಆ ನಿರಾಶ್ರಿತ ಮಕ್ಕಳು ಸಿಕ್ಕರೆ ಇಲ್ಲಿ ಬಂದು ಜಾಯಿನ್ ಆಗೋದು. ಇದು ಬೇಸ್ಡ್ ಇನ್ ಮೆಟ್ರೋಸ್. ಬಟ್ ಯೂಶಲಿ ಏನಾಗುತ್ತೆ ಅಂದ್ರೆ ಈ ಸ್ಟ್ರೀಟ್ ಚಿಲ್ಡ್ರನ್, ಓಡ್ ಬಂದಂತ ಮಕ್ಕಳು, ಮನೆ ಬಿಟ್ಟು ಬಂದಿರ್ತಾರೆ, ಅಂತವ್ರೆಲ್ಲ ಮೆಟ್ರೋಸ್ಗೆ ಬರೋದು, ಅವ್ರು ಮತ್ತೆ ಹಳ್ಳಿಗೆ ಹೋಗಲ್ಲ. ಸೊ ಆದ್ರಿಂದ ಈ ಕಾರ್ಯಕ್ರಮನ ಈಗ ಮೆಟ್ರೋದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ಅದು ಸ್ಕೇಲ್ ಅಪ್ ಆಗಿ ಬೇರೆ ಬೇರೆ ಏರಿಯಾಗಳಿಗೂ ಕೂಡ ಹೋಗುವಂತ ಒಂದು. ಸೊ ಸಾರ್ವಜನಿಕರು ಅಕಸ್ಮಾತ್ ಆ ತರದ ಮಕ್ಕಳನ್ನ ನೋಡಿದ್ರೆ ಅವರು ಕರ್ಕೊಂಡು ಬಂದು ನಿಮ್ಮ ಸಂಸ್ಥೆಯಲ್ಲಿ ಖಂಡಿತ ರೆಫರ್ ಮಾಡಬಹುದು. ಆಮೇಲೆ ಅಕಸ್ಮಾತ್ ಆ ಮಕ್ಕಳಿಗೆ ನೀವು ಹೇಳಿದ್ರಿ ಓಡ್ ಬಂದಂತ ಮಕ್ಕಳು ಹಾಗೆ ಅಂತಂದು, ಆ ಮಕ್ಕಳ ಪೋಷಕರು ಬಂದ್ರೆ ಅವ್ರಿಗೆ ಮತ್ತೆ ಖಂಡಿತ ಯೂಶಲಿ ಏನಾಗತ್ತೆ ಅಂದ್ರೆ ಈ ತರ ಅಬ್ಯಾಂಡನ್ಡ್ ರನ್ ಅವೇ ಚಿಲ್ಡ್ರನ್ ಅಥವಾ ಬೀದಿ ಬದಲಿ ಯಾರು ಇರಲ್ಲ, ಸುಮ್ನೆ ಏನೋ ಮಾಡ್ತಾ ಇರ್ತಾರೆ, ಆ ತರ ನಿರ್ಲಕ್ಷಿತ ಮಕ್ಕಳು ಅಂತ ಕರಿತೀವಿ. ಆ ತರ ಮಕ್ಕಳನ್ನ ಯೂಶಲಿ ಏನ್ ಮಾಡ್ತಾರೆ, CWC ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಸೊ CWC ಅವರು ಕೇರ್ ಅಂಡ್ ಪ್ರೊಟೆಕ್ಷನ್ ಹೋಮ್ಗಳನ್ನ ಒಂದು ಲಿಸ್ಟ್ ಇದೆ, ಅಂದ್ರೆ ಅವರೇ ಎನ್ಲಿಸ್ಟ್ ಮಾಡಿದ್ರೆ ಇವು ಮಕ್ಕಳಿಗೆ ಸುರಕ್ಷಿತವಾದಂತ ಕೇರ್ ಅಂಡ್ ಪ್ರೊಟೆಕ್ಷನ್ ಹೋಮ್ಸ್ ಅಂತ. ಸೊ ಅಲ್ಲಿಂದನೂ ಕೂಡ ನಮ್ಮಲ್ಲಿ ಮಕ್ಕಳು ಬರ್ತಾರೆ. ದೇ ವಿಲ್ ಆಲ್ಸೋ ರೆಫರ್ ಚಿಲ್ಡ್ರನ್ ಟು ಅಸ್. ಆ ಮಕ್ಕಳನ್ನ ಯಾರು ನೋಡಿದವರು CWCಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ, ಅಲ್ಲಿಂದ ನಮಗೆ ಮಕ್ಕಳು ಬರ್ತಾರೆ. ಇನ್ನು ನಮ್ಮ ರೈನ್ಬೋ ಹೋಮಲ್ಲಿ ಸೋಷಿಯಲ್ ಮೊಬಿಲೈಸರ್ ಅನ್ನೋ ಒಂದು ಹುದ್ದೆ ಇದೆ. ಸೊ ಆ ಸೋಷಿಯಲ್ ಮೊಬಿಲೈಸರ್ ವಿಲ್ ಬಿ ಆಲ್ವೇಸ್ ಆನ್ ದ ಸ್ಟ್ರೀಟ್.
ಆ ಬೀದಿ ಬದಿಯಲ್ಲಿದ್ದು ರೈಲ್ವೆ ಸ್ಟೇಷನ್, ಪಬ್ಲಿಕ್ ಪ್ಲೇಸಸ್ ಅಲ್ಲೆಲ್ಲ ಇದ್ದು ಈ ತರ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಕರ್ಕೊಂಡು ಬರ್ತಾರೆ. ಅವ್ರಿಗೆ ಪೋಷಕರಿದ್ರೆ ನಾವು ವಿ ವಿಲ್ ಟ್ರೈ ಟು ಫೈಂಡ್ ಔಟ್ ದೇರ್ ಪೇರೆಂಟ್ಸ್ ಅಂಡ್ ರಿಪ್ಯಾಟ್ರಿಯೇಟ್ ಬ್ಯಾಕ್ ಹೋಮ್. ಆಗದೇ ಇದ್ದ ಪಕ್ಷದಲ್ಲಿ ಅವ್ರದೊಂದು ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿಬಿಟ್ಟು ನಮ್ಮ ರೈನ್ಬೋ ಹೋಮ್ ಅಲ್ಲಿ ಆ ಮಗು ಡಿಸರ್ವಿಂಗ್ ಆಗಿದೆ ನಾವು ಅಲ್ಲೇನೆ ಕಂಟಿನ್ಯೂ ಮಾಡ್ತೀವಿ. ಅವ್ರಿಗೆ ವಿದ್ಯಾರ್ಹತೆ ಎಲ್ಲಾನು ಇದು ಕಾಂಪ್ರಹೆನ್ಸಿವ್ ಕೇರ್ ಅಂದ್ರೆ ಇದರಲ್ಲಿ ಶಿಕ್ಷಣ, ಎಜುಕೇಶನ್, ಹೆಲ್ತ್, ಸೇಫ್ಟಿ, ಪ್ರೊಟೆಕ್ಷನ್, ರಿಕ್ರಿಯೇಷನ್, ಲೈಫ್ ಸ್ಕಿಲ್ಸ್ ಎಲ್ಲ ಕವರ್ ಆಗ್ತದೆ. ಒಂದು ಮಗು ಆರೋಗ್ಯವಾಗಿ ಬೆಳಿಲಿಕ್ಕೆ ಏನೇನ್ ಬೇಕೋ ಅದೆಲ್ಲದನ್ನು ಕೊಡೋದ್ರಿಂದ ನಮ್ದು ಕಾಂಪ್ರಹೆನ್ಸಿವ್ ಕೇರ್ ಮಾಡೆಲ್ ಅಂತ ನಾವು ಹೇಳ್ಕೊಳ್ತೀವಿ. ಆ ಮಕ್ಕಳಿಗೆ ಮನೆನೇ ಹೌದು ಇದು ತುಂಬಾ ಅರ್ಥಪೂರ್ಣ. ಯಾಕೆಂದ್ರೆ ಇದು ನಾವು ಹಾಸ್ಟೆಲ್ ಅಂತ ಹೇಳಲ್ಲ. ಹಾಸ್ಟೆಲ್ಗೂ ಮನೆಗೂ ಬಹಳ ವ್ಯತ್ಯಾಸ ಇದೆ. ಹಾಸ್ಟೆಲ್ಸ್ ಕಸ್ಟೋಡಿಯಲ್, ನಮ್ಮ ಒಂದು ಪ್ರೋಗ್ರಾಮ್ ಇದು. ನಮ್ಮ ವ್ಯಾಲ್ಯೂ ಏನಂದ್ರೆ ನಾನ್ ಕಸ್ಟೋಡಿಯಲ್ ಆಗಿರ್ಬೇಕು. ಮಗು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಲಾಕ್ ಮಾಡಿ ಇಡೋದಿಲ್ಲ ನಾವು. ಸೊ ಆದ್ರೂ ಕೂಡ ನಮ್ಮಲ್ಲಿ ಡ್ರಾಪ್ ಔಟ್ ರೇಟ್ ಲೆಸ್ ದೆನ್ 2%. ಅಂದ್ರೆ ಈವನ್ ಹಾಸ್ಟೆಲ್ಸ್ ಅಲ್ಲಿ ಲಾಕ್ ಮಾಡಿ ಇಟ್ರು ಮಕ್ಕಳು ಓಡೋಗ್ತಾರೆ, ನಮ್ಮಲ್ಲಿ ಮಕ್ಕಳು ಓಡೋಗಲ್ಲ. ಯಾಕಂದ್ರೆ ಮನೆ ಇದೆ. ಆಮೇಲೆ ಓಡೋದವರು 3 ದಿನ ಮನೇಲಿ ಬಿಟ್ಟು ಮತ್ತೆ ಬರ್ತಾರೆ. ಸೊ ಅವ್ರಿಗೂ ಕೂಡ ಇಲ್ಲಿ ಓಪನ್ ಆಗಿ ಅವಕಾಶ ಇರುತ್ತೆ. ಒಂದ್ಸರಿ ಮಗು ಹೋದ್ಮೇಲೆ ಇಲ್ಲ ನೆಕ್ಸ್ಟ್ ನೀನ್ ಬರೋ ಹಾಗಿಲ್ಲ ಆ ಥರ ಇಲ್ವೇ ಇಲ್ಲ. ನಮ್ಮಲ್ಲಿ ತುಂಬಾ ವೆಲ್ ಡಿಫೈನ್ಡ್ ನಾನ್ ನೆಗೋಷಿಯಬಲ್ ಪ್ರಿನ್ಸಿಪಲ್ಸ್ ಇದಾವೆ ಕೆಲವೊಂದು. ಅದರಲ್ಲಿ ಒಂದು ಮಗುನ ನೀನ್ ಮನೆಗೆ ಹೋಗು ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳೋಂಗಿಲ್ಲ. ಮಗುನ ಬೈಯೋದು, ಹೊಡೆಯೋದು ಆಗಲಿ, ಮಾತಿನಿಂದ ಮಾನಸಿಕವಾಗಿ, ದೈಹಿಕವಾಗಿ ಯಾವುದೇ ರೀತಿಯಲ್ಲಿ ಅಬ್ಯೂಸ್ ಆಗಲಿ ಅಥವಾ ಬೇಜಾರು ಮಾಡೋ ಹಾಗಿಲ್ಲ. ವೆಲ್ ಡಿಫೈನ್ಡ್ CPP, ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಅಂತ ಕರಿತೀವಿ. ಸೊ ಇದನ್ನ ನಾವು ಡೆವಲಪ್ ಮಾಡಿದೀವಿ. ಇದು ಇಂಗ್ಲಿಷ್ನಲ್ಲಿತ್ತು, ಈಗ ತಾನೇ ಹೊಸದಾಗಿ ಪ್ರಿಂಟ್ ಆಗಿ ಕನ್ನಡದಲ್ಲಿ ಇದನ್ನ ನಾವು ಟ್ರಾನ್ಸ್ಲೇಟ್ ಮಾಡಿ ರೆಡಿ ಇಟ್ಕೊಂಡಿದೀವಿ. ಸೊ ನಾಳೆ ನಡೀತಾ ಇರೋಂಥ ವಾಕೆಥಾನ್ ಕಾರ್ಯಕ್ರಮದಲ್ಲಿ ಕೂಡ ಇದನ್ನ ಬಿಡುಗಡೆ ಮಾಡೋ ಒಂದು ಉದ್ದೇಶ ಇದೆ. ನಾಳೆ ರೈನ್ಬೋ ಹೋಮ್ ನಡಿಗೆ ಇಟ್ಕೊಂಡಿದ್ದೀರಾ ಕಾರ್ಯಕ್ರಮ, ಅಂದ್ರೆ ಡಿಸೆಂಬರ್ 5ನೇ ತಾರೀಕು. ಹೌದು. ಸೊ ಅದರ ಬಗ್ಗೆ ವಿವರ ಹೇಳಿ. ಈ ಡಿಸೆಂಬರ್ 5ನೇ ತಾರೀಕು ಒಂದು ವಾಕೆಥಾನ್ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಕಂಠೀರವ ಸ್ಟೇಡಿಯಂನಲ್ಲಿ ಬೆಳಿಗ್ಗೆ 6:30 11:30ವರೆಗೂ ಕಾರ್ಯಕ್ರಮ ಆಗುತ್ತೆ. ಇಲ್ಲಿ ರೈನ್ಬೋ ಹೋಮ್ ಮಕ್ಕಳ ಜೊತೆಗೆ ಸಿವಿಲ್ ಸೊಸೈಟಿಯಿಂದ, ಸಮಾಜದಿಂದ ಯಾರು ಬೇಕಾದ್ರೂ ಬಂದು ಆ ಮಕ್ಕಳ ಜೊತೆಗೆ ಒಂದು ವಾಕ್, ಈಗ ಮ್ಯಾರಥಾನ್ಸ್ ಮಾಡ್ತಾರಲ್ಲ ಅದೇ ತರ ಇದು ವಾಕೆಥಾನ್, 21 ಕಿಲೋಮೀಟರ್ ವಾಕೆಥಾನ್ ಅಂತ ತುಂಬಾ ಚೆನ್ನಾಗಿ ಯೋಜನೆ ಮಾಡಿರುವಂತಹ ಒಂದು ಕಾರ್ಯಕ್ರಮ. ಮಕ್ಕಳ ಕೈ ಹಿಡ್ಕೊಂಡು ಮಕ್ಕಳ ಜೊತೆ ವಾಕ್ ಮಾಡೋದ್ರ ಮೂಲಕ ನಿಮ್ಮ ಜೊತೆಗೆ ಸಮಾಜವಾಗಿ ನಾವು ಇದ್ದೀವಿ ಅಂತ ಒಂದು ಮೆಸೇಜ್ ಕೊಡ್ಲಿಕ್ಕೆಗೋಸ್ಕರ ಮಾಡ್ತಾ ಇರೋಂತ ಒಂದು ಕಾರ್ಯಕ್ರಮ ಇದು. ಇದ್ರಲ್ಲಿ ಏನಂದ್ರೆ 21 ರೌಂಡೇ ಮುಗಿಸ್ಬೇಕು ಅಂತೇನಿಲ್ಲ. ಈವನ್ 1 ಕಿಲೋಮೀಟರ್ ವಾಕ್ ಮಾಡೋರು ಮಾಡ್ಬೋದು. ಒಬ್ರು 1 ಕಿಲೋಮೀಟರ್ ವಾಕ್ ಮಾಡಿದ್ರೆ ಅವ್ರಿಗೆ 1 ಸ್ಟಾರ್ ಸಿಗುತ್ತೆ. ಆ ಸ್ಟಾರ್ನ ಒಂದು ರಿಡೆಂಪ್ಷನ್ ಕೌಂಟರ್ ಅಂತ ಇರುತ್ತೆ. ಆ ರಿಡೆಂಪ್ಷನ್ ಕೌಂಟರ್ ಅಲ್ಲಿ ಡಿಪಾಸಿಟ್ ಮಾಡಿದ್ರೆ ಆ ಮಗುವಿಗೆ ಒಂದು ನೋಟ್ ಬುಕ್ ನ ಸ್ಪಾನ್ಸರ್ ಮಾಡ್ತಾರೆ ಒಬ್ರು ದಾನಿಗಳು. ಈ ತರ ಮಗುವಿಗೆ ಬೇರೆ ಬೇರೆ ಸೇವೆಗಳು, ಬೇಕಾದಂತ ಸೇವೆಗಳನ್ನ ನಾವು ವಾಕ್ ಮಾಡೋದ್ರ ಮೂಲಕ ಆ ಮಗುವಿಗೆ ಹೆಲ್ಪ್ ಆಗತ್ತೆ. ಆ ತರ ಒಂದು ಯೋಜನೆನ ಹಾಕೊಂಡಿದೀವಿ. ತುಂಬಾ ಸುಂದರವಾದ ಯೋಜನೆ ನಿಜಕ್ಕೂ. ಅಂದ್ರೆ ಇದು ಎಷ್ಟು ಜನಕ್ಕೂ ಒಂದು ಸಾರ್ವಜನಿಕರಿಗೂ ಅರಿವು ಮೂಡಿಸುತ್ತೆ, ಆ ಮಕ್ಕಳಿಗೂ ಒಂದು ಭರವಸೆ ಸಿಗುತ್ತೆ. ಓ, ಇಡೀ ಸಮಾಜ ನಮ್ ಜೊತೆ ಇದೆ ಅನ್ನುವ ಒಂದು ಭರವಸೆ ಅವ್ರಿಗೆ ಸಿಗುತ್ತೆ ಅಲ್ವಾ. ಆಮೇಲೆ ತಾವು ಬಾಲಕಾರ್ಮಿಕ ಸಂಸ್ಥೆಯಲ್ಲೂ, ಅಭ್ಯುದಯ ಸಂಸ್ಥೆಯಲ್ಲೂ ಕಾರ್ಯನಿರ್ವಹಿಸಿದ್ರೆ, ಡಾನ್ ಬಾಸ್ಕೋ ಬಾಲಕಾರ್ಮಿಕ ಸಂಸ್ಥೆಯಲ್ಲಿ. ಅದರ ಅನುಭವ ಹೇಗೆ? ಅದಂದ್ರೆ ನಂಗೆ ಮೊದಲ ಒಂದು ಸೋಷಿಯಲ್ ವರ್ಕ್ ಅಂದ್ರೆ ನಂಗೆ ಡಾನ್ ಬಾಸ್ಕೋ ಚೈಲ್ಡ್ ಲೇಬರ್ ಮಿಷನ್ ಅಲ್ಲಿ ಮಾಡಿದಂಥದ್ದು. ಬಾಲಕಾರ್ಮಿಕ ಸಮಸ್ಯೆ ಅಲ್ಲಿ ಯೂಶಲಿ ದಾವಣಗೆರೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಮಂಡಕ್ಕಿ ಬಟ್ಟಿಗಳು ತುಂಬಾ ಇದೆ. ಆ ಮಂಡಕ್ಕಿ ಬಟ್ಟಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಮತ್ತೆ ಅಲ್ಲಿ ಆ ಮಂಡಕ್ಕಿನ ಹುರಿತಾರೆ. ಅವಾಗ ಅದನ್ನೆಲ್ಲ ಫ್ಯೂಯಲಿಂಗ್ ಮಾಡಲಿಕ್ಕೆ ಮಕ್ಕಳನ್ನೇ ಬಳಸ್ತಾರೆ. ಮತ್ತೆ ಸುಟ್ಟು ಟೈರ್ಗಳನ್ನೆಲ್ಲ ಸುಟ್ಟುಬಿಟ್ಟು ಫ್ಯೂಯಲ್ ಮಾಡ್ತಾರೆ. ಅದು ಆರೋಗ್ಯಕ್ಕೆ ತುಂಬಾ ಹಾನಿಕರ. ಸೊ ಅಲ್ಲಿ ಸುಮಾರು ಬಟ್ಟಿಗಳಿದೆ. ಈಗ ಶಿವಕಾಶಿಯಲ್ಲಿ ಯಾವ ಥರ ಪಟಾಕಿನ ಮಕ್ಕಳಿಂದ ಮಾಡಿಸ್ತಾರೋ ದಾವಣಗೆರೆಯಲ್ಲಿ ಆ ಥರ ಮಕ್ಕಳಿಂದ ಮಂಡಕ್ಕಿ ಬಟ್ಟಿನಲ್ಲಿ ಕೆಲಸ ತಗೋತಾರೆ. ಸೊ ಅಂಥ ಟೈಮಲ್ಲಿ ಅಲ್ಲಿ ಹೋಗಿ ಒಂದು ಕಮಿಟಿ ಇತ್ತು. ಒಬ್ಬ ಪೊಲೀಸ್ನವರು, ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಮತ್ತು ಇಂಥ ಸಂಸ್ಥೆಗಳ ಪ್ರತಿನಿಧಿಗಳೆಲ್ಲ ಸೇರಿ ರೈಡ್ ಮಾಡಿಬಿಟ್ಟು ಆ ಮಕ್ಕಳನ್ನ ನಾವು ಕರ್ಕೊಂಡು ಬರೋದು. ಆ ಸಂಸ್ಥೆ ಕರ್ಕೊಂಡು ಬಂದು ಅಲ್ಲಿ ಅವ್ರಿಗೆ ಎಜುಕೇಶನ್ ಎಲ್ಲ ಕೊಟ್ಟು ಮುಂದೆ ಮೈನ್ ಸ್ಟ್ರೀಮ್ ಮಾಡಬೇಕು ಸ್ಕೂಲ್ಗಳಿಗೆ. 1 ವರ್ಷ 2 ವರ್ಷ ಬ್ರಿಡ್ಜಿಂಗ್ ಮಾಡಿ ಸ್ಕೂಲ್ಸ್ ಅಂಡ್ ಹಾಸ್ಟೆಲ್ಸ್ಗೆ ಮೈನ್ ಸ್ಟ್ರೀಮ್ ಮಾಡೋಂಥ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಮತ್ತು ಆ ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸಹಕಾರ ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಹಾಗಾಗಿ ಹೆಚ್ಚೆಚ್ಚು ಈ ಥರ ಮಕ್ಕಳನ್ನೆಲ್ಲ ರಿಹ್ಯಾಬಿಲಿಟೇಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಡಾನ್ ಬಾಸ್ಕೋ ಚೈಲ್ಡ್ ಲೇಬರ್ ಮಿಷನ್ ಮೂಲಕ. ಇವಾಗಲೂ ಕೂಡ ಅವರು ಅದೇ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ ಅದು ಒಂದೇ ತರದ ಕಾರ್ಯಕ್ರಮ ಅನ್ಸುತ್ತಲ್ಲ. ಅದು ಜಸ್ಟ್ ಏನಂದ್ರೆ ಅದು ಚೈಲ್ಡ್ ಲೇಬರ್, ಇದು ಸ್ಟ್ರೀಟ್ ಚಿಲ್ಡ್ರನ್. ಸ್ಟ್ರೀಟ್ ಅಲ್ಲಿ ಕೂಡ ನಮ್ಗೆ ಎಷ್ಟೊಂದು ಜನ ಚೈಲ್ಡ್ ಲೇಬರರ್ ಸಿಗ್ತಾರೆ. ಅವ್ರಿಗೆ
ಆ ತರದ ಒಂದು ವೃತ್ತಿ ಮಾರ್ಗದರ್ಶನ ತಾವು ನೀಡ್ತೀರಾ ಮುಂದೆ ಮಾಡೋದಕ್ಕೆ ಅನುಕೂಲ? ಹೌದು, ಅವ್ರಿಗೆ ಕೆರಿಯರ್ ಕೌನ್ಸಿಲಿಂಗ್ ಎಲ್ಲ ಇಲ್ಲಿ ಸಿಗುತ್ತೆ. ಈಗ 16 ವರ್ಷಕ್ಕೆ ಸರ್ವ ಶಿಕ್ಷಣ ಅಭಿಯಾನದ ಇದು ಮುಗ್ದೋಗ್ಬಿಡುತ್ತೆ. ಅವಾಗ ಮಗು ಅಡಲ್ಟ್ ಅಂತ ನಮ್ಮ ಇದ್ರ ಕಾಯ್ದೆ ಪ್ರಕಾರ ಸರ್ವ ಶಿಕ್ಷಾ ಅಭಿಯಾನದ ಪ್ರಕಾರ ಇದೆ. ಸೊ 16 ಆದ್ಮೇಲೆ ನಾವೇನ್ ಮಾಡ್ತೀವಿ, ಅಲಾಂಗ್ ವಿತ್ ಎಜುಕೇಶನ್ ಆ ಮಗುವಿಗೆ ಏನ್ ಇಂಟ್ರೆಸ್ಟ್ ಇದೆ, ವೊಕೇಶನಲ್ ಟ್ರೈನಿಂಗ್, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್, ಜೀವನ ನಿರ್ವಹಣಾ ಕೌಶಲ್ಯಗಳನ್ನ ಕೊಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ದಟ್ ಆ ಮಗು ಒಂದು 18, 20, 21 ವರ್ಷ ಬರೋಷ್ಟೊತ್ತಿಗೆ ಶಿ ಶುಡ್ ಬಿ ಇಂಡಿಪೆಂಡೆಂಟ್ ಬೈ ಹರ್ ಸೆಲ್ಫ್. ಆ ಥರ ಆಗ್ಲಿಕ್ಕೆ ನಾವು ಎಂಪವರ್ ಮಾಡ್ತೀವಿ. ಜೊತೆಗೆ ಅವಳು ಒಂದ್ಸರಿ SSLC ಮುಗಿದ್ಮೇಲೆ ಯಾವ ಒಂದು ಚಾಯ್ಸಸ್ ಇದೆ, ನನಗೆ ಮುಂದೆ ಏನ್ ಮಾಡಬೇಕು, ಆ ಮಗುವಿನ ಇಂಟ್ರೆಸ್ಟ್ ಏನು ಅನ್ನೋದನ್ನ ಫೈಂಡ್ ಮಾಡ್ಲಿಕ್ಕೆ ಕೂಡ ನಮ್ಮಲ್ಲಿ ಹಲವಾರು ಯೋಜನೆಗಳಿದೆ. ಕೌನ್ಸಿಲರ್ಸ್ ಬರ್ತಾರೆ, ಮತ್ತೆ ಬೇರೆ ಬೇರೆ ವಾಲಂಟಿಯರ್ಸ್ ಜೊತೆ ಟೈ ಅಪ್ ಮಾಡ್ಕೊಂಡಿರೋದ್ರಿಂದ ಅವ್ರುಗಳು ಕೂಡ ಬಂದು, ಕಾರ್ಪೊರೇಟ್ಸ್ ಕೂಡ ಬಂದು ಕೆರಿಯರ್ ಕೌನ್ಸಿಲಿಂಗ್ ಮತ್ತೆ ಈ ತರ ಸೇವೆಗಳನ್ನ ಫ್ರೀ ಆಫ್ ಕಾಸ್ಟ್ ನೀಡ್ತಾ ಇದ್ದಾರೆ. ಆಮೇಲೆ ಈ ಮಕ್ಕಳು ಏನು ಸ್ಟ್ರೀಟ್ ಚಿಲ್ಡ್ರನ್ ಅಂತ ಹೇಳಿದ್ರಲ್ಲ, ಅಕಸ್ಮಾತ್ ಆ ಪೋಷಕರು ಬಂದ್ರೆ ಅಂತ ಅವಾಗಲೇ ಕೇಳಿದೆ ನಾನು, ಆ ಪೋಷಕರಿಗೆ ಸುಮ್ಮನೆ ಮಕ್ಕಳನ್ನ ಒಪ್ಪಿಸ್ತೀರಾ ಅಥವಾ ಅವ್ರಿಗೂ ಒಂದು ಕೌನ್ಸಿಲಿಂಗ್ ಏನಾದ್ರು ಮಾಡ್ತೀರಾ? ಯಾಕಂದ್ರೆ ಆ ಮಕ್ಕಳು ಮನೆ ಬಿಟ್ಟು ಬರಬೇಕು ಅಂತಂದ್ರೆ ಪೋಷಕರು ಒಂದು ರೀತಿ ಕಾರಣ ಆಗಿರ್ತಾರೆ, ಅವರ ಒಂದು ಎಲ್ಲೋ ಒಂದು ರೀತಿ ಹೊಂದಾಣಿಕೆ ಆಗದೆ ಇರಬಹುದು ಅಥವಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು. ಹಾಗಾಗಿ ಆ ಪೋಷಕರಿಗೂ ತಾವು ಕೌನ್ಸಿಲಿಂಗ್ ಏನಾದ್ರು? ಖಂಡಿತವಾಗ್ಲೂ ಕೌನ್ಸಿಲಿಂಗ್ ಮಾಡ್ತೀವಿ. ಮತ್ತೆ ಅವರಲ್ಲಿ ಒಂದು ಜವಾಬ್ದಾರಿ ಬರಬೇಕು ಅಂತೇಳಿ ವಿ ಹ್ಯಾವ್ ದಟ್ ದೋಸ್ ಫಾರ್ಮಾಲಿಟೀಸ್. ನನ್ನ ಮಗುನ ಈ ತರ ಮುಂದೆ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಒಂದು ಹೇಳಿಕೆನ ಕೂಡ ನಾವು ತಗೊಳ್ತೀವಿ. ಇವನ್ CWC ಇಂದ ಮಕ್ಕಳನ್ನ ಮನೆ ಕಳಿಸುವಾಗ ಕೂಡ ವೆಲ್ ಡಿಫೈನ್ಡ್ ಫಾರ್ಮ್ಯಾಟ್ ನಲ್ಲಿ ಅವರು ಸಿಗ್ನೇಚರ್ ಮಾಡಬೇಕಾಗತ್ತೆ. ಇನ್ ಕೇಸ್ ಮತ್ತೆ ಮಾಹಿತಿ ಬಂದ್ರೆ, ಈ ಮಗುಗೆ ಏನೋ ತೊಂದರೆ ಆಗ್ತಿದೆ ಅನ್ನೋ ಮಾಹಿತಿ ಬಂದ್ರೆ, ಆ ಮಗು ನಮ್ಮ ರೈನ್ಬೋ ಹೋಮ್ ಅಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು, ನೋ ಪ್ರಾಬ್ಲಮ್. ಬಟ್ ನಾವು ಹೋಗ್ಬಿಟ್ಟು ಮಗುವಿನ ಹಕ್ಕು ಎಲ್ಲೇ ಉಲ್ಲಂಘನೆ ಆದ್ರೂ ಕೂಡ ವಿ ಗೋ ಅಂಡ್ ಅಡ್ರೆಸ್ ದಟ್. ಸೊ ನಮ್ಮ ಮಗು ಇಲ್ಲಿದ್ರೆ ಮಾತ್ರ ನಮ್ಮ ಮಗು ಅಂತಲ್ಲ, ಒಂದ್ಸರಿ ರೈನ್ಬೋ ಹೋಮಿಗೆ ಬಂದ್ರೆ ಆ ಮಗು ನಮ್ದು ಅಂತ ನಾವು ತಿಳ್ಕೊಳ್ತೀವಿ. ಆಮೇಲೆ ಆ ಮಕ್ಕಳಿಗೆ ವಿದ್ಯೆ ಎಲ್ಲದರ ಜೊತೆಗೆ ಆರೋಗ್ಯದ ಮತ್ತು ಮಹತ್ವ ಬೇಕು ಅಂತಂದ್ರೆ ಆಹಾರದ ಒಂದು ಇಂಪಾರ್ಟೆನ್ಸ್ ಕೊಡ್ಲೇಬೇಕಾಗುತ್ತೆ. ಆ ಒಂದು ಆಹಾರದ ವ್ಯವಸ್ಥೆಯನ್ನ ಹೇಗ್ ಮಾಡ್ತೀರಾ? ಅದಕ್ಕೆ ಯಾವ ರೀತಿಯ ಹಣವನ್ನ ಹೊಂದಿಸ್ತೀರಾ? ಓಕೆ, ಈ ನಮ್ಮ ರೈನ್ಬೋ ಹೋಮ್ ಇದರಲ್ಲಿ ಒಂದು ವರ್ಷಕ್ಕೆ ಒಂದು ಮಗುವಿಗೆ 45,000ದಿಂದ 50,000ನ ನಾವು ಒಂದು ಬಜೆಟ್ ಆಗಿ ಖರ್ಚು ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಕಾಂಪ್ರಹೆನ್ಸಿವ್ ಕೇರ್ ಕೊಡ್ಬೇಕಂದ್ರೆ ಇಷ್ಟು ಖರ್ಚಾಗುತ್ತೆ, ಕ್ವಾಲಿಟಿ ಕೇರ್ ಕೊಡ್ಬೇಕಂದ್ರೆ. ಇದಕ್ಕೆ ನಮಗೆ ಇದನ್ನ ಈ ಕಾರ್ಯಕ್ರಮ ಬರೀ ನಮ್ಮ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರ, ಸಮಾಜದ ವಿವಿಧ ಜನರು ಎಲ್ಲರೂ ಸೇರಿ ಮಾಡ್ತಾ ಇರೋಂಥ ಕಾರ್ಯಕ್ರಮ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಗವರ್ಮೆಂಟ್ NGO ಪಾರ್ಟ್ನರ್ಶಿಪ್ ಅಂತಾನು ನಾವು ಕರಿಬಹುದು. ಸೊ ಸರ್ಕಾರ ಈ ರೈನ್ಬೋ ಹೋಮ್ನ ನಡೆಸಲಿಕ್ಕೆ ನಮಗೆ ಜಾಗವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ರೈನ್ಬೋ ಹೋಮ್ಗಳು ಗವರ್ಮೆಂಟ್ ಸ್ಕೂಲಲ್ಲೇ ಫಂಕ್ಷನ್ ಮಾಡೋವಂಥದ್ದು. ಸೊ ಹಾಗಾಗಿ ನಾವು ಸರ್ವ ಶಿಕ್ಷಾ ಅಭಿಯಾನದ ಒಂದು ಸಹಯೋಗನ ಖಂಡಿತವಾಗ್ಲೂ ಇಲ್ಲಿ ನಾವು ಗುರುತಿಸಬೇಕಾಗತ್ತೆ. ಜೊತೆಗೆ ಇದಕ್ಕೆ ಒಂದು 40% ಆಫ್ ಫಂಡಿಂಗ್ ನಮಗೆ ಕೆಲವು ಡೋನರ್ಸ್ಗಳು ಕೊಡ್ತಾ ಇದ್ರು, ಹಿಂದಿನ ವರ್ಷದವರೆಗೂ ಕೊಡ್ತಾ ಇದ್ರು. ಬಟ್ ಈ ವರ್ಷದಿಂದ ಅವರು ಬೇರೆ ಒಂದು ಇದಕ್ಕೆ ಅದನ್ನ ವರ್ಗಾಯಿಸಿದ್ದಾರೆ. ಸೊ ನಾವು ಸಿವಿಲ್ ಸೊಸೈಟಿ, ಕಾರ್ಪೊರೇಟ್ಸ್ ಮತ್ತೆ ಗವರ್ಮೆಂಟ್ ಮತ್ತೆ NGOs ಮೂಲಕ ಫಂಡ್ ರೈಸಿಂಗ್ ಮಾಡಿಬಿಟ್ಟು ಈ ಒಂದು ಮಕ್ಕಳಿಗೆ ಏನೇನು ಸೇವೆ ಬೇಕೋ ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ನೀವು ಒಂದು ಆರೋಗ್ಯದ ಬಗ್ಗೆ ತುಂಬಾ ಉತ್ತಮವಾದ ಪ್ರಶ್ನೆ ಕೇಳಿದ್ರೆ, ಮೆನು, ಮಕ್ಕಳಿಗೆ ಊಟ ತುಂಬಾ ಮುಖ್ಯ ಅಂತ. ನಮ್ಮ ರೈನ್ಬೋ ಹೋಮ್ ಅಲ್ಲಿ ಯಾವ ರೀತಿ ಡೆಮೋಕ್ರೆಟಿಕ್ ಸೆಟಪ್ ಇದೆ ಅಂದ್ರೆ, ಮಕ್ಕಳು ತಮಗೆ ಏನ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಮೆನು ಮಾಡ್ತಾರೆ ಅಂಡ್ ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದ ರೈನ್ಬೋ ಹೋಮ್. ಸೋಮವಾರ ತಿಂಡಿಗೆ ಇದಿರಬೇಕು, ಊಟಕ್ಕೆ ಇದಿರಬೇಕು, ರಾತ್ರಿ ಊಟಕ್ಕೆ ಇದನ್ನು. ಸೊ ಮಕ್ಕಳೇ ಮಾಡಿ ಅದನ್ನ ಹಾಕುವಂತ ಒಂದು ವ್ಯವಸ್ಥೆ ಕೂಡ ಅದಿದೆ. ಹೌದು. ಒಂದು ನಾವು ಎನ್ಶೂರ್ ಮಾಡ್ಕೊಳ್ಳೋದು ಏನಂತಂದ್ರೆ ಅದ್ರಲ್ಲೆಲ್ಲ ನ್ಯೂಟ್ರಿಟಿವ್ ಇದು ಬಂದಿದ್ಯಾ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲೂ ಮಕ್ಕಳು ಕೇಳ್ತಾರೆ ಮ್ಯಾಗಿ ಜಾಸ್ತಿ ಬೇಕು ಅಂತ, ಅವ್ರಿಗೆ ತಿಳುವಳಿಕೆ ಹೇಳೋದು ನಮ್ಮ ಮೇಲೆ ಇರುತ್ತೆ. ಅದೇ ರೀತಿ ಅಲ್ಲಿ ಕೂಡ ಹೇಳ್ತೀವಿ, ಆಯ್ತು ಇವತ್ತಿನ ದಿನ ಇದ್ರ ಬದಲು ಶಾವಿಗೆ ಮಾಡೋಣ. ಸೊ ಆತರ ಮಕ್ಕಳನ್ನ ಮನವೊಲಿಸಿ ಅವರಿಂದನೇ ಆ ಮೆನುನ ಮಾಡಿಸ್ತೀವಿ ನಾವು. ಸೊ ಅವರೊಂದು ಅಭಿಪ್ರಾಯಗಳಿಗೆ ತುಂಬಾ ಮನ್ನಣೆ ಸಿಗುತ್ತೆ. ಅದರ ಒಂದು ತಿಳುವಳಿಕೆನೂ ಬರುತ್ತೆ, ಆಹಾರದ ಒಂದು ಅಲ್ವಾ ಮಹತ್ವ ಏನು ಅಂತ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಪೂರ್ಣಿಮಾ, ಈಗ ಅವರ ಆ ಮಕ್ಕಳ ಪೋಷಕರೇ ಬಂದು ಕೇಳೋದು ಒಂಥರ, ಬೇರೆ ಯಾರಾದ್ರೂ ಅಂದ್ರೆ ಮಕ್ಕಳು ಇಲ್ದವ್ರಾಗಿರ್ಬೋದು ಅಥವಾ ತಾವು ಈ ಮಕ್ಕಳಿಗೆ ಒಂದು ಆಶ್ರಯ ಕೊಡ್ಬೇಕು ಅಂತ ಅಪೇಕ್ಷಿಸಿದ್ರೆ, ಅಂತಹ ಪೋಷಕರು ಬಂದು ನಾವು ಈ ಮಕ್ಕಳನ್ನ ನಾವು ಸಾಕ್ತಿವಿ, ನಮ್ಮನೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆ, ಆದ್ರೆ ನಾವು ಡೈರೆಕ್ಟ್ ಆಗಿ ಮಾಡೋ ಹೋಗಿಲ್ಲ. ನಾವು ಅಡಾಪ್ಷನ್ ರೂಲ್ಸ್ ಪ್ರಕಾರನೇ ಹೋಗ್ಬೇಕಾಗತ್ತೆ. ಸೊ ಅಡಾಪ್ಷನ್ಗೆ ಗೌರ್ಮೆಂಟ್ ಸರ್ಕಾರನೇ ಕೆಲವು ಏಜೆನ್ಸಿಗಳನ್ನ ನೇಮಿಸಿ, ಆ ಏಜೆನ್ಸಿ ಮೂಲಕನೇ ಆ ಮಗುನ ದತ್ತು ತಗೋಬೇಕಾಗತ್ತೆ. ನಾವು ಡೈರೆಕ್ಟ್ ಆಗಿ ಯಾವುದೇ ರೀತಿ ಆ ತರ ದತ್ತು ಕೊಡೋದಿಲ್ಲ. ಬಟ್ ಆ ಒಂದು ಅನುಕೂಲ ಇದೆ, ವಿಧಾನಗಳ ಮೂಲಕ ಬಂದ್ರೆ ಖಂಡಿತವಾಗ್ಲೂ ಇದೆ. ರೈನ್ಬೋ ಹೋಮ್ ಮಗುವನ್ನ ಯಾರು ಬೇಕಾದ್ರೂ ಅಂದ್ರೆ ಅವ್ರ ಪ್ರಾಪರ್ ಪ್ರೊಸೀಜರ್ಸ್ ಮೂಲಕ ದತ್ತು ತಗೊಂಡು ತಂದೆ ತಾಯಿಗಳು ಆಗ್ಬಹುದು. ಖಂಡಿತವಾಗ್ಲೂ ಇದ್ರಲ್ಲಿ ಸಾಧ್ಯ ಇದೆ.
ಆಮೇಲೆ ಪೂರ್ಣಿಮಾ, ತುಂಬಾ ಒಂದು ಸೂಕ್ಷ್ಮವಾದ ಕೆಲಸ ಇದು, ಭಾವನಾತ್ಮಕವಾದ ಕೆಲಸ ಇದು. ಮಕ್ಕಳನ್ನ ಒಂದು ನೋಡ್ಕೊಳ್ಳೋದು, ಅದು ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಎಷ್ಟೋ ಸಾರಿ ತುಂಬಾ ಸವಾಲು ಅನ್ಸುತ್ತೆ. ಅಂಥದ್ರಲ್ಲಿ ಬೇರೆ ಮಕ್ಕಳನ್ನ ನೋಡ್ಕೊಳ್ಳೋದು ಇದೆಯಲ್ಲ, ತುಂಬಾ ಒಂದು ಕಾಳಜಿಯ ಅತ್ಯಂತ ಒಂದು ನಾಜೂಕಾದ ಕೆಲಸ ಇದು. ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ ಇದು. ಆ ಒಂದು ಕಾರ್ಯದಲ್ಲಿ ತಮಗೆ ಯಾವ್ದಾದ್ರು ತುಂಬಾ ಗಾಢವಾದ ಒಂದು ಅನುಭವ ಆಗಿದೆಯಾ, ಮರೆಯಲೇ ಆಗ್ದಿರಾ ಅಂತದೇನಾದ್ರು? ಅಂದ್ರೆ ಅನುಭವಗಳು ತುಂಬಾ ಪ್ರತಿ ಸರಿ ಹೋದಾಗನು ಆಗ್ತಾ ಇರತ್ತೆ. ಬಟ್ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ, ಈ ಹದಿಹರೆಯದ ಮಕ್ಕಳಿದ್ದಾರೆ ನಮ್ಮಲ್ಲಿ, ಹೆಣ್ಮಕ್ಳಿದ್ದಾರೆ, ಅವರ ಜೊತೆಗೆ ಅಂದ್ರೆ ಅವರನ್ನ ಒಂದು ಇದು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈಗ ನಮ್ಮನೇಲೂ ಅಷ್ಟೇ, ಹದಿಹರೆಯದ ಮಕ್ಕಳಿದ್ರೆ ಅವ್ರಿಗೇನೋ ಒಂಥರ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ದೊಡ್ಡ ಸವಾಲಾಗಿರುತ್ತೆ. ಸೊ ಅದೆಲ್ಲ ನಮ್ಗೆ ಕೆಲವೊಂದ್ಸರಿ ಸವಾಲಾಗಿ ಪರಿಣಮಿಸುತ್ತೆ. ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಅವ್ರ ಯೋಚನಾ ಲಹರಿ ಯಾವ ರೀತಿ ಹರಿತಾ ಇದೆ, ಅವ್ರಿಗೆ ಏನ್ ಬೇಕು, ಸಡನ್ ಆಗಿ ಚೆನ್ನಾಗಿರ್ತಾರೆ, ಒಂದ್ ಸ್ವಲ್ಪ ಹೊತ್ತಿಗೆ ಮೂಡ್ ಆಫ್ ಆಗ್ಬಿಡುತ್ತೆ ಅವ್ರಿಗೆ. ನಿಜವಾಗ ಅದನ್ನ ಅವ್ರು ಓಪನ್ ಆಗಿ ಹೇಳ್ಕೊಳ್ಳಲ್ಲ. ಇಟ್ ನೀಡ್ಸ್ ಅದರ್ ಟೈಪ್ ಆಫ್ ಇಂಟರ್ವೆನ್ಷನ್. ಸೊ ಅದನ್ನಲ್ಲಿ ಯಾವ ರೀತಿ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಗೆ ಒಂದು ಸವಾಲು ಅಂತ ಅನ್ಸುತ್ತೆ. ಕೆಲವೊಂದ್ಸರಿ ನಾನು ರೈನ್ಬೋ ಹೋಮ್ ವಿಸಿಟ್ ಎಲ್ಲ ಹೋಗ್ತಿರ್ತೀನಿ, ಮಳೆ ಬರ್ತಾ ಇರುತ್ತೆ. ಸೊ ಅಂತ ಟೈಮ್ ಗೇಟ್ ಹತ್ರ ಬಂದ ತಕ್ಷಣ ಆ ಮಕ್ಕಳೆಲ್ಲ ಬಂದ್ಬಿಟ್ಟು ಆಂಟಿ ಆಂಟಿ ಅಂತೇಳಿ ಛತ್ರಿ ತಗೊಂಡ್ ಬರ್ತಾರೆ. ದೆನ್ ಆ ಒಂದು ಪ್ರೀತಿ ಇದೆಯಲ್ಲ, ಅದನ್ನ ಯಾವುದೇ ದುಡ್ಡಾಗ್ಲಿ ಯಾವುದನ್ನು ಕೂಡ ಅದನ್ನ ಕಾಂಪನ್ಸೇಟ್ ಮಾಡಕ್ಕಾಗಲ್ಲ. ಸೊ ಆತರ ಒಳ್ಳೆ ಅನುಭವಗಳು ಇದೆ, ಸವಾಲುಗಳು ಕೂಡ ಖಂಡಿತವಾಗ್ಲೂ ಇದೆ. ಆಮೇಲೆ ಮೇನ್ ತಾವು ಹೆಣ್ಮಕ್ಳಿಗೆ ಆಶ್ರಯ ಕೊಡ್ತಾ ಇದ್ದೀರಾ. ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಒಂದು ಹದಿಹರೆಯದ ಸಮಯದಲ್ಲಿ ಸಾಕಷ್ಟು ದೈಹಿಕ ಬದಲಾವಣೆಗಳಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ತಾವು ಹೇಗೆ ಅವ್ರಿಗೆ ತಿಳುವಳಿಕೆ ಕೊಡ್ತೀರಾ? ಪ್ರತಿ ನಮ್ಮ ರೈನ್ಬೋ ಹೋಮ್ಗಳಲ್ಲೆಲ್ಲ ಹೋಮ್ ಮ್ಯಾನೇಜರ್ಸ್ ಅಂತ ಇದ್ದಾರೆ, ಇಬ್ಬಿಬ್ರು ಹೋಮ್ ಮ್ಯಾನೇಜರ್ಸ್. ಅವ್ರಿಗೂ ಕೂಡ ಈ ತರ ಇದು ನೋಡಿ ಫಿಸಿಕಲ್ ಹೆಲ್ತ್ ಕೇರ್ ಬಗ್ಗೆನೇ ಮಾಡಿರೋಂಥ ಕೈಪಿಡಿ. ಸೊ ಇದರಲ್ಲಿ ಅವರುಗಳು ಅಂದ್ರೆ ಹೋಮ್ ಮ್ಯಾನೇಜರ್ಸ್ ಏನೇನನ್ನು ತಿಳ್ಕೋಬೇಕು, ಅವ್ರ ಮಕ್ಕಳಿಗೆ ಯಾವ ರೀತಿ ಅದನ್ನ ವರ್ಗಾವಣೆ ಮಾಡಬೇಕು, ಯಾವ್ಯಾವ ಸ್ಟೇಜ್ ಅಲ್ಲಿ. ಈಗ ಒಬ್ಬ ಹೆಣ್ಣು ಮಗು ಋತುಮತಿ ಆದಾಗ ಸ್ಯಾನಿಟೇಷನ್ ಬಗ್ಗೆ, ಹೈಜೀನ್ ಬಗ್ಗೆ ಯಾವ ರೀತಿ ಇನ್ಪುಟ್ಸ್ ಯಾವ್ಯಾವ ಕೊಡಬೇಕು ಅನ್ನೋದು ಪ್ರತಿಯೊಂದು ಇದರಲ್ಲಿದೆ. ಇದ್ರ ಬಗ್ಗೆ ನಾವು ಆ ಹೋಮ್ ಮ್ಯಾನೇಜರ್ಸ್ಗೆ ರೆಗ್ಯುಲರ್ ಆಗಿ ಟ್ರೈನಿಂಗ್ಸ್ಗಳನ್ನ ಕೂಡ ಕೊಡ್ತಾ ಇದೀವಿ. ಜೊತೆಗೆ ಏನಂದ್ರೆ ಆ ಹೋಮ್ಗೆ ಕೆಲವು ವಾಲಂಟಿಯರ್ಸ್, ಡಾಕ್ಟರ್ಸ್ ತಾವಾಗೆ ಬರ್ತಾ ಇದ್ದಾರೆ. ಬಂದಾಗ ಅಡಾಲ್ಸೆಂಟ್ ಮಕ್ಕಳ ಜೊತೆ ಅವ್ರ ಸ್ಪೆಷಲ್ ಮೀಟಿಂಗ್ ಆರ್ಗನೈಸ್ ಮಾಡ್ತೀವಿ. ಅಲ್ಲ, ಅವ್ರನ್ನೇ ಬಿಟ್ಬಿಡ್ತೀವಿ ಮಾತಾಡಕ್ಕೆ, ಅವ್ರಿಗೆ ಏನೇ ಸಮಸ್ಯೆಗಳಿದ್ರು ಮುಕ್ತವಾಗಿ ಮಾತಾಡ್ಕೋಬಹುದು. ಸೊ ಈ ತರ ವ್ಯವಸ್ಥೆಗಳನ್ನ ಮಾಡಿದೀವಿ. ಇದು ಒಂದು. ಮತ್ತೆ ಈ ಹೆಣ್ಮಕ್ಳು ಅಂದಾಗ ಹದಿಹರೆಯದಲ್ಲಿ ಅವರು ಸಾಕಷ್ಟು, ಈಗ ನಾವು ನೋಡ್ತಾ ಇದೀವಿ, ಈಗ ಬರ್ನಿಂಗ್ ಇಶ್ಯೂಗಳಾಗ್ಬಿಟ್ಟಿದೆ ಎಲ್ಲ ಕಡೆನೂ. ಅವ್ರಿಗೆ ಲೈಂಗಿಕ ಕಿರುಕುಳ ಇರ್ಬೋದು, ಲೈಂಗಿಕವಾದ ಒಂದು ಹಿಂಸೆ ಇರ್ಬೋದು, ಎಲ್ಲನೂ ಸಾಧ್ಯ ಇದೆ ಈಗ ಮಕ್ಕಳಿಗೆ. ಅಂದ್ರೆ ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಏನೋ ಅನ್ನೋಂಥ ವಾತಾವರಣ ಸೃಷ್ಟಿಯಾಗಿದೆ. ತಾವು ಹೇಗೆ ಅವ್ರಿಗೆ ಒಂದು ಸುರಕ್ಷಿತವಾಗಿ ಇರೋದಕ್ಕೆ ಯಾವ ರೀತಿಯ ವ್ಯವಸ್ಥೆ ಮಾಡಿದ್ದೀರಾ? ಇದು ತುಂಬಾ ಮುಖ್ಯವಾದಂತ ಪ್ರಶ್ನೆ. ಮೊದಲನೇ ವ್ಯವಸ್ಥೆ ಮಾಡಿರೋದು ಅಂದ್ರೆ ನಮ್ಮ ರೈನ್ಬೋ ಹೋಮ್ ನಲ್ಲಿ ಇರುವಂತ ಎಲ್ಲಾ ಸಿಬ್ಬಂದಿಗಳು ಹೆಣ್ಣು ಮಕ್ಕಳು. ಸೊ ಆ ಒಂದು ಇದರಲ್ಲಿ ಆಲ್ಮೋಸ್ಟ್ ಸುರಕ್ಷತೆನ ನಾವು ಕಾಯ್ದುಕೊಂಡಿದೀವಿ. ಎರಡನೇದಾಗಿ ಸೆಕ್ಯೂರಿಟಿ ಗಾರ್ಡ್ ಮಾತ್ರ ನಮ್ಮಲ್ಲಿ ಮೇಲ್ಸ್ ಇರ್ತಾರೆ, ಮೇಲ್ಸ್ ಇದ್ದಾರೆ, ಈವನ್ ಫಿಮೇಲ್ಸ್ಗೂ ಅವಕಾಶಗಳು ಕೂಡ ಇದೆ, ಬಟ್ ನಮ್ಗಿನ್ನ ಯಾರು ಸಿಕ್ಕಿಲ್ಲ. ಅದೊಂದು. ಆಮೇಲೆ ಸೋಷಿಯಲ್ ಮೊಬಿಲೈಸರ್ಸ್ ಒಂದಿಬ್ರು ಮಾತ್ರ ಹುಡುಗರು ಇದ್ದಾರೆ. ಬಿಟ್ರೆ 14 ಜನ ಯಾರು ರೈನ್ಬೋ ಹೋಮ್ ನ ಮೇಂಟೈನ್ ಮಾಡ್ತಾರೆ ಎಲ್ಲರೂ, ಎಲ್ಲಾ ಸಿಬ್ಬಂದಿ ಹೆಣ್ಣು ಮಕ್ಕಳು, ಅಂಡ್ ದೇ ಆರ್ ರೆಸಿಡೆನ್ಷಿಯಲ್. ಸೊ ರೆಸಿಡೆನ್ಷಿಯಲ್ ಆಗಿರೋದ್ರಿಂದ ಪ್ರತಿ ಯಾವ ಟೈಮಲ್ಲೂ ಮಗು ಅಲೋನ್ ಆಗಿರೋದಾಗ್ಲಿ ಆ ತರ ಇರಲ್ಲ. ವಾಲಂಟಿಯರ್ಸ್ ಬರ್ಬೋದು, ಅಥವಾ ಮಕ್ಕಳೆಲ್ಲ ಕೆಲವೊಂದ್ಸರಿ ಈ ತರ ಎಲ್ಲ ಲೈಂಗಿಕ ದೌರ್ಜನ್ಯಗಳು ಎಲ್ಲ ಆಗುವಂತ ಸಾಧ್ಯತೆ. ಸೊ ಪ್ರತಿಯೊಂದು ಟೈಮಲ್ಲೂ ಒನ್ ಸ್ಟಾಫ್ ವಿಲ್ ಆಲ್ವೇಸ್ ಬಿ ಅಕಂಪನಿಂಗ್ ದ ಚಿಲ್ಡ್ರನ್. ಯಾವಾಗ್ಲೂ ನಮ್ಮ ಒಂದು ಇದರಲ್ಲೇ ಸ್ಟಾಫ್ ಮಕ್ಕಳು ಯಾವ ರೀತಿ ಹೊಂದ್ಕೊಂಡಿರ್ತಾರೆ, ಮನೇಲಿ ನಾವ್ ಹೆಂಗ್ ಹೊಂದ್ಕೊಂಡಿರ್ತೀವಿ ಆ ತರ ಹೊಂದ್ಕೊಂಡಿರ್ತಾರೆ. ಆ ತರ ಭೇದ ಭಾವ, ನಾನು ಸ್ಟಾಫ್ ನಾನು ನೋಡ್ತಾ ಇದ್ದೀನಿ, ನಿಮ್ಮ ಮಗು ನೀನ್ ಹಿಂಗೆ ಬಿಹೇವ್ ಮಾಡ್ಬೇಕನ್ನೋ ವಾತಾವರಣ ಖಂಡಿತವಾಗ್ಲೂ ಇಲ್ಲ ಅಲ್ಲಿ. ತುಂಬಾ ಚೆನ್ನಾಗಿದೆ. ಆಲ್ವೇಸ್ ಚಿಲ್ಡ್ರನ್ ವಿಲ್ ಬಿ ವಿತ್ ದ ಸ್ಟಾಫ್ ವಿಲ್ ಬಿ ವಿತ್ ದ ಚಿಲ್ಡ್ರನ್. ಸೊ ಹಾಗಾಗಿ ಅದನ್ನ ಎನ್ಶೂರ್ ಮಾಡ್ಕೊಂಡಿದೀವಿ. ಮತ್ತೆ ನಾನು ಇದಕ್ಕೆ ಮಕ್ಕಳ ರಕ್ಷಣಾ ಕಾಯ್ದೆಗೆ ಬರ್ಬೇಕಾಗತ್ತೆ. ಇದರಲ್ಲಿ ಯಾವ್ಯಾವ ರೀತಿ ಮಕ್ಕಳುಗಳಿಗೆ ಫಿಸಿಕಲ್, ಸೈಕಾಲಜಿಕಲ್, ಮೆಂಟಲ್ ಅಬ್ಯೂಸ್ ಆಗ್ಬೋದು, ಅದನ್ನ ಅಬ್ಯೂಸ್ ತಡೆಯಕ್ಕೆ ರೈನ್ಬೋ ಹೋಮ್ ಅಲ್ಲಿ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು, ಕೈಗೊಳ್ಳದೆ ಇದ್ದಾಗ ಏನೇನ್ ಮಾಡ್ಬೇಕು, ಪ್ರತಿಯೊಂದು ವೆಲ್ ಡಿಫೈನ್ಡ್ ಆಗಿ ಇದರಲ್ಲಿದೆ. ಸೊ ಇದ್ರ ಬಗ್ಗೆ ಎಲ್ರಿಗೂ ತರಬೇತಿ ಆಗಿರುತ್ತೆ. ಎಲ್ಲಾ ಸ್ಟಾಫ್ಗಳು, ಈವನ್ ನಾನು ಕೂಡ ಬರುವಾಗ ನಾನೊಂದು ಇದಕ್ಕೆ ಸೈನ್ ಮಾಡ್ಬೇಕಾಗತ್ತೆ, ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿಗೆ. ನಾನು ಈ ಒಂದು ರೂಲ್ಸ್ಗೆ ಬದ್ಧಳಾಗಿರ್ತೀನಿ, ಯಾವ ಮಗುವನ್ನಾಗ್ಲಿ ಇಂಟೆನ್ಷನಲಿ ಅನ್ಇಂಟೆನ್ಷನಲಿ ಅಬ್ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂತ. ಸೊ ಅದೆಲ್ಲ ಆದ್ಮೇಲೆನೆ ಇಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಳೋದು. ಆಮೇಲೆ ಅವಾಗ್ಲೇ ಹೇಳಿದ್ರೆ
ಹೇಳಿದ್ರಿ ಕರ್ನಾಟಕದಲ್ಲಿ ಈಗ ಒಟ್ಟು 4 ಬ್ರಾಂಚ್ಗಳಿದೆ ಅಂತಂದು. ಅದರಲ್ಲಿ ಈಗ ಒಂದು ಬ್ರಾಂಚ್ ನಲ್ಲಿ ಎಷ್ಟು ವಿಭಾಗಗಳಿದೆ, ಆ ಒಂದೊಂದು ವಿಭಾಗದಲ್ಲಿ ಎಷ್ಟೆಷ್ಟು ಮಕ್ಕಳಿದ್ದಾರೆ? ಒಂದು ರೈನ್ಬೋ ಹೋಮ್ ಅಲ್ಲಿ 75 ಜನ ಮಕ್ಕಳಿದ್ದಾರೆ. 100ರವರೆಗೂ ನಾವು ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಅಷ್ಟೊಂದು ಸಾಕಾಗದೇ ಇರೋದ್ರಿಂದ ನಾವು 75 ಮಕ್ಕಳು ಅಂತ ಅನ್ಕೊಂಡಿದೀವಿ. ಈ 75 ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ 14 ಜನ ಸ್ಟಾಫ್ ಇರ್ತಾರೆ. ಅದರಲ್ಲಿ ಬೇರೆ ಬೇರೆ ಕೇಡರ್, ಹೋಮ್ ಮ್ಯಾನೇಜ್ಮೆಂಟ್ ಕೋಆರ್ಡಿನೇಟರ್ ಅಂದ್ರೆ ಪೂರ್ತಿ ಮನೆನ ನೋಡ್ಕೊಳ್ಳೋ ಅಂತವ್ರು, ಪ್ರಾಜೆಕ್ಟ್ ಇನ್ಚಾರ್ಜ್ ಅಂದ್ರೆ ಆ ಮನೆಗೆ ಬೇಕಾದಂತ ಡಿಸಿಷನ್ ಮೇಕಿಂಗ್ ನ ಪ್ರಾಜೆಕ್ಟ್ ಇನ್ಚಾರ್ಜ್ ಅವ್ರು ಮಾಡ್ತಾರೆ. ಹೋಮ್ ಮ್ಯಾನೇಜರ್ಸ್ ಸದಾ ಮಕ್ಕಳ ಜೊತೆ ಇದ್ದು ಅವರ ಬೇಕು ಬೇಡಗಳನ್ನ ನೋಡ್ಕೊಳ್ಳಿಕ್ಕೆ. ಎಜುಕೇಶನಲ್ ಕೋಆರ್ಡಿನೇಟರ್ ಅಂತ ಎಜುಕೇಶನಲ್ ನೀಡ್ಸ್ ಏನಿರುತ್ತೆ ಅದನ್ನ ಕೋಆರ್ಡಿನೇಟ್ ಮಾಡಕ್ಕೆ. ಶಿ ಇಸ್ ನಾಟ್ ಎ ಟೀಚರ್ ಬಟ್ ಶಿ ಕೋಆರ್ಡಿನೇಟ್ಸ್ ದ ಎಜುಕೇಶನಲ್ ಆಕ್ಟಿವಿಟೀಸ್. ಆ ಮಕ್ಕಳಿಗೆ ಯಾವ ಟೈಮಲ್ಲಿ ಟ್ಯೂಷನ್ಸ್ ಬೇಕಾಗುತ್ತೆ, 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಜಾಸ್ತಿನೇ ಕೋಚಿಂಗ್ ಬೇಕಾಗುತ್ತೆ, 2nd PU ಮಕ್ಕಳಿಗೆ ಆ ಥರ ಟ್ಯೂಟರ್ಸ್ಗಳನ್ನ ಹುಡುಕಿ ಅವ್ರನ್ನ ಕರ್ಕೊಂಬರೋಂಥದ್ದು, ಡ್ಯಾನ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಲ್ಸೋ ಪಾರ್ಟ್ ಆಫ್ ಎಜುಕೇಶನ್ ಅಂತ ಟೀಚರ್ಸ್ಗಳನ್ನ ಫೈಂಡ್ ಔಟ್ ಮಾಡಿ ಲಿಂಕ್ ಅಪ್ ಮಾಡೋವಂಥದ್ದು. ಈ ತರ ಕೆಲಸನೆಲ್ಲ ಎಜುಕೇಶನಲ್ ಕೋಆರ್ಡಿನೇಟರ್ಸ್, ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಲೈಫ್ ಸ್ಕಿಲ್ಸ್ಗೆ ಸ್ಪೆಷಲ್ ಟೀಚರ್ ಇದ್ದಾರೆ, ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಆಗಿರುತ್ತೆ. ವಾರದಲ್ಲಿ ಅಟ್ಲೀಸ್ಟ್ 4 hours ಲೈಫ್ ಸ್ಕಿಲ್ ಟ್ರೈನಿಂಗ್ ನ ಮಕ್ಕಳಿಗೆ ಕೊಡ್ತೀವಿ. ಅಂದ್ರೆ ಮುಂದೆ ಅವ್ರ ಜೀವನ ನಿರ್ವಹಣೆ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅಂತ. ಇಲ್ಲಿ ನಾವು ಪ್ಯಾಂಪರ್ ಮಾಡಿ ಬೆಳೆಸಿದ್ರು ಕಷ್ಟ ಆಗ್ತದೆ. ಮುಂದೆ ಅವ್ರ ಸೊಸೈಟಿಗೆ ಹೋದಾಗ ತಾವೇ ಅಡುಗೆ ಮಾಡ್ಕೋಬೇಕಾಗ್ಬೋದು. ಅಂತ ಟೈಮಲ್ಲಿ ಅವ್ರಿಗೆ ನಾವೇನು ಸ್ಕಿಲ್ಸ್ ಕೊಟ್ಟಿರೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಸೊ ಸಂಡೇ ಟೈಮಲ್ಲೆಲ್ಲ ಈ ಅಡಾಲ್ಸೆಂಟ್ ಮಕ್ಕಳು ಅವರಾಗೆ ಬಂದ್ಬಿಟ್ಟು ಒಂದು ಸ್ನಾಕ್ ಅವ್ರು ಪ್ರಿಪೇರ್ ಮಾಡ್ತಾರೆ, ಇಲ್ಲ ಹಬ್ಬದಿಂದಲಿ ಹೋಳಿಗೆ ಏನಾರು ಮಾಡುವಾಗ ಅವ್ರು ಬಂದು ಸಹಾಯ ಮಾಡ್ತಾರೆ. ಈ ತರ ಎಲ್ಲ ತುಂಬಾ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್ ಸ್ಕಿಲ್ಸ್ ಪ್ರೋಗ್ರಾಮ್. ಬೆಂಗಳೂರಲ್ಲಿ ನಿಮ್ಮ 4 ಬ್ರಾಂಚ್ಗಳು ಎಲ್ಲೆಲ್ಲಿ ಬರುತ್ತೆ? ನಮ್ಮ ಬ್ರಾಂಚ್ಗಳು ಒಂದು ಜಾಲಹಳ್ಳಿನಲ್ಲಿದೆ, ಚಾಮರಾಜಪೇಟೆ, ವಿಲ್ಸನ್ ಗಾರ್ಡನ್ ಮತ್ತೆ HL 2nd ಸ್ಟೇಜ್ ಕೋಡಿಹಳ್ಳಿನಲ್ಲಿ 4 ಬ್ರಾಂಚ್ಗಳಿದೆ. ಇದೇ ತರ ಹೊಸದಾಗಿ ಪ್ರಾರಂಭವಾಗಿರುವಂತಹ ಗಂಡು ಮಕ್ಕಳ ಕಾರ್ಯಕ್ರಮ ನಂಜಪ್ಪ ಸರ್ಕಲ್ ನಲ್ಲಿ ಉರ್ದು ಸ್ಕೂಲ್ ಪ್ರೆಮಿಸಸ್ ಅಲ್ಲಿ ಇದೆ. ಓಕೆ, ಈ ಕಾರ್ಯಕ್ರಮದ ಕೊನೆಯಲ್ಲಿ ತಮ್ಮ ಒಂದು ದೂರವಾಣಿ ಸಂಖ್ಯೆ ನೀಡ್ತಾ ಇದ್ದೀವಿ. ಆಸಕ್ತ ಒಂದು ಸಾರ್ವಜನಿಕರು ಅವರು ತಮ್ಮನ್ನ ಆ ಮೂಲಕ ಸಂಪರ್ಕಿಸಬಹುದಲ್ಲ? ಯಾಕಂದ್ರೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ. ಆಮೇಲೆ ಪೂರ್ಣಿಮಾ, ಈ ಒಂದು ರೈನ್ಬೋ ಹೋಮ್ ಅನ್ನೋ ಒಂದು ವಿಶಾಲವಾದ ಮನೆ ಬಗ್ಗೆ ಹೇಳಿದ್ರೆ, ತುಂಬಿದ ಮನೆ ಬಗ್ಗೆ, ನಿಮ್ಮ ಒಂದು ಮನೆ ಅಂದ್ರೆ ವೈಯಕ್ತಿಕ ಮನೆ, ಅದ್ರ ಬಗ್ಗೆ ಹೇಳಿ. ನಿಮ್ಮ ಕುಟುಂಬದವರ ಸಹಕಾರ ಹೇಗಿದೆ? ಓಕೆ, ಸೊ ಈ ಒಂದು ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತಳು ಅಂತಾನೆ ಹೇಳ್ಬೇಕು. ನಮ್ದು ಕೂಡ ಚಿಕ್ಕದಾದ ಚೊಕ್ಕದಾದಂತ ಒಂದು ಕುಟುಂಬ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಇದ್ದಾರೆ, ವಿಶ್ವನಾಥ್ ಅಂತೇಳಿ, ಅವರು ಬಿಸ್ನೆಸ್ ಅಲ್ಲಿ ಇದ್ದಾರೆ. ನನ್ಗೊಬ್ಳು ಮಗಳಿದ್ದಾಳೆ, ವಿಸ್ಮಯ ಅಂತ, ಅವಳು 8ನೇ ತರಗತಿ ಓದ್ತಾ ಇದ್ದಾಳೆ. ಸೊ ಈಗ ನೀವು ಹೊರಗಡೆ ಫಸ್ಟ್ ಆಫ್ ಆಲ್ ಲೇಡೀಸ್ ಈ ತರ ಒಂದು ಫೀಲ್ಡ್ ಅಲ್ಲಿ ಬರೋದೇ ತುಂಬಾ ಒಂದು ಚಾಲೆಂಜಿಂಗ್, ನಮ್ಮಲ್ಲಿ ಸವಾಲು. ಯಾಕೆಂದ್ರೆ ನಮ್ಗೆ ಹೋಗಕ್ ಟೈಮ್ ಇದೆ ಬಟ್ ಮನೆಗೆ ವಾಪಸ್ ಬರಕ್ ಟೈಮ್ ಇಲ್ಲ. ಸೋಷಿಯಲ್ ವರ್ಕರ್ ಕೆಲಸ ಹೆಂಗ್ ನಡೆಯುತ್ತೋ ಆ ತರ ಇದ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕಾಗಿ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಆ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ ಮಾತ್ರ ನೀವು ಈ ಕೆಲಸಗಳನ್ನ ತುಂಬಾ ಮಾಡ್ಲಿಕ್ಕೆ ಸಾಧ್ಯ. ಲೈಂಗಿಕ ಕಾರ್ಯಕರ್ತರ ಜೊತೆ ಕೆಲಸ ಮಾಡಬೇಕು, HIV ಇರೋರ ಜೊತೆ ಕೆಲಸ ಮಾಡಬೇಕು, ಬೇರೆ ಮಾರ್ಜಿನಲೈಸ್ ನಿರ್ಲಕ್ಷಿತ ಜನರ ಜೊತೆ ಕೆಲಸ ಮಾಡಬೇಕು ಅಂದಾಗ ಫ್ಯಾಮಿಲಿ ಅಂಡರ್ಸ್ಟ್ಯಾಂಡಿಂಗು ತುಂಬ ಮುಖ್ಯ ಆಗುತ್ತೆ. ಸೊ ನನಗೆ ಇದೆಲ್ಲ ಸಿಕ್ಕಿರೋದ್ರಿಂದನೂ ಕೂಡ ಈ ಒಂದು ಮಟ್ಟಿಗೆ ಬರಕ್ಕೆ ಸಾಧ್ಯ ಆಗಿದೆ ಅಂತ ಅವರ ಒಂದು ಕಾಂಟ್ರಿಬ್ಯೂಷನ್ ಕೂಡ ನಾನಿಲ್ಲಿ ನೆನಪಿಸ್ಲಿಕ್ಕೆ ಬಯಸ್ತೀನಿ. ಸೊ ಐ ಹ್ಯಾವ್ ಗಾಟ್ ಆಲ್ ದ ಸಪೋರ್ಟ್ ವಿಚ್ ವಾಸ್ ನೀಡೆಡ್. ಅದು ಬೇರೆ ಮಕ್ಕಳಿಗೆ ತುಂಬಾ ಸಹಾಯ ಆಯ್ತು. ಹೌದು. ಆಮೇಲೆ ತಾವು ಒಂದು ವಿಷಯದಲ್ಲಿ ಸಂಶೋಧನೆಯನ್ನು ಮಾಡಿದ್ರಿ, ಆ ಸಂಶೋಧನೆ ಬಗ್ಗೆ ಸ್ವಲ್ಪ ಹೇಳಿ. ಇದು ಅಂದ್ರೆ ನಾನು NRHM ಅಲ್ಲಿ ಇರುವಾಗ ಕರ್ನಾಟಕ ನಾಲೆಡ್ಜ್ ಕಮಿಷನ್ ಅವರು ಸ್ಪಾನ್ಸರ್ ಮಾಡಿದಂತ ಒಂದು ಸಂಶೋಧನೆ ಇದು. ಈ ಆಶಾ ಕಾರ್ಯಕರ್ತರಿಗೆ ನಾವು ಕೆಲಸ ಮಾಡುವಾಗ ತುಂಬಾ ಒಂದು ದನಿ ಇದ್ದಿತ್ತು, ಆಶಾ ಕಾರ್ಯಕರ್ತರಿಗೆ ಕೊಡ್ತಾ ಇರೋ ಗೌರವಧನ ಸಾಲೋದಿಲ್ಲ ಅಂತ. ಸೊ ಅದ್ರ ಬಗ್ಗೆನೇ ಯಾಕೆ ಒಂದು ಸ್ಟಡಿ ಮಾಡಬಾರ್ದು ಅಂತ ಅದನ್ನೇ ಒಂದು ಬೇಸ್ ಆಗಿ ಇಟ್ಕೊಂಡು ಕರ್ನಾಟಕದಲ್ಲಿ ಆಶಾ ಅವ್ರಿಗೆ ಇರುವಂತ ರಿಮ್ಯೂನರೇಷನ್ ಸ್ಟ್ರಕ್ಚರ್ ಬಗ್ಗೆ ಒಂದು ಸ್ಟಡಿ ಮಾಡಿದ್ವಿ. ಅದರಲ್ಲಿ 4 ಡಿಸ್ಟ್ರಿಕ್ಟ್ ಅಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿದಿನ ಎಷ್ಟು ಕೆಲಸ ಮಾಡ್ತಾರೆ, ಯಾವ ಟೈಮಲ್ಲಿ ಹೋಗ್ತಾರೆ, ಅದಕ್ಕೆ ಅವ್ರಿಗೆ ಏನು ಕಾಂಪನ್ಸೇಷನ್ ಸಿಗುತ್ತೆ, ಅದರ ಒಂದು ಅನಾಲಿಸಿಸ್ನ ಮಾಡಿಬಿಟ್ಟು ನಾವು ಫೈಂಡಿಂಗ್ಸ್ನ ಕೊಟ್ವಿ. ಇವಾಗ ಮತ್ತೆ ಅಂದರೆ ನಾನು ಆ ಕಾರ್ಯಕ್ರಮದಿಂದ ಹೊರಗೆ ಬಂದು ಸುಮಾರು ದಿನ ಆಯಿತು, ಬಟ್ ಆಶಾ ಕಾರ್ಯಕರ್ತರಿಗೆ ಗೌರವಧನೆ ಜಾಸ್ತಿ ಆಗಿದೆ, ಅವ್ರಿಗೆ ಬೇಕಾದಂಥ ರೆಕಾಗ್ನಿಷನ್ ಸಿಗ್ತಿದೆ. ಇದು ತುಂಬ ಒಂದು ಸಂತೋಷವಾದಂಥ ವಿಷಯ. ಖಂಡಿತ. ಆಮೇಲೆ ತಾವು ಆ ಮಕ್ಕಳಿಗೆ ಹೇಳಿದ್ರೆ ಶಾಲೆಗಳಿಗೆ ಸೇರಿಸ್ತೀವಿ, ಅವ್ರಿಗೆ ಎಲ್ಲ ಯಾವುದೇ ರೀತಿಯ ಒಂದು ತೊಂದರೆ ಆಗದಾಗೆ ವಿದ್ಯೆಯನ್ನ ಕೊಡಿಸ್ತೀವಿ ಅಂತಂದು, ಆ ಶಾಲೆಗಳ ಜೊತೆ ಏನಾದರೂ ಟೈಅಪ್ ಆಗಿದೆಯಾ ತಮಗೆ? ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ ನಮ್ಮ ರೇನ್ಬೋ ಹೋಮ್ಗಳೆಲ್ಲ ಇರೋದು ಗೌರ್ಮೆಂಟ್ ಶಾಲೆನಲ್ಲೇನೆ. ಸೊ ಮಕ್ಕಳು ಅದೇ ಶಾಲೆಗೆ ಹೋಗ್ತಾರೆ, ಪ್ಲಸ್ ಅಲ್ಲೇ ನಾವು ಹೋಮ್ಗಳನ್ನು ಮಾಡಿರ್ತೀವಿ. ಯೂಶಲಿ ಅನ್ಯೂಸ್ಡ್ ರೂಮ್ಸ್ ಅಂತ ಹೇಳ್ತೀವಲ್ಲ, ಶಾಲೆಯಲ್ಲಿ ಖಾಲಿ ಇರುವಂತ ಜಾಗಗಳನ್ನ ಗುರುತಿಸಿ ಆ ಜಾಗಗಳನ್ನ ನಾವು ಸರ್ವ ಶಿಕ್ಷಾ ಅಭಿಯಾನದ ಮೂಲಕ ನಮ್ಮ ಸುಪರ್ದಿ ತಗೊಂಡು ಸ್ವಲ್ಪ ಅಲ್ಲಿ ರಿನೋವೇಷನ್ಸ್ ಮಾಡ್ಕೋತೀವಿ.
ಮಕ್ಳಿಗೆ ಡಾರ್ಮೆಟ್ರಿ, ಟಾಯ್ಲೆಟ್ಟು, ಕಿಚನ್ ಆ ಥರ. ಸೊ ಅದೇ ಶಾಲೆಗೆ ಹೋಗ್ತಾರೆ ಮಕ್ಕಳು. ಅಲ್ಲೇ ಮೇಲೆ ಯೂಶಲಿ ಫಸ್ಟ್ ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಶಾಲೆ ಇರುತ್ತೆ, ಫಸ್ಟ್ ಫ್ಲೋರಲ್ಲಿ ರೈನ್ಬೋ ಹೋಮ್ಸ್ ಇದೆ. ಸೊ ಅವ್ರ ಶಾಲೆನೂ ಅದೇ, ಮನೆನೂ ಅದೇ. ಅವ್ರಿಗೆ ಈ ರಜಾ ದಿನಗಳಲ್ಲಿ ಹೇಗೆ ಕಾಲ ಕಳೆಯುತ್ತಾರೆ? ರಜಾ ದಿನಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸಮ್ಮರಲ್ಲಿ 2 months ರಜಾ ಇರುತ್ತೆ. ಆಗ ನಾವು 1.5 ತಿಂಗಳವರೆಗೆ ಕ್ಯಾಂಪ್ಗಳು ಮಾಡ್ತೀವಿ, ಸಮ್ಮರ್ ಕ್ಯಾಂಪ್ನ. ಅದು ಪ್ಲ್ಯಾಂಡ್ ಆಗಿ ಮಾಡೋಂಥ ಆಕ್ಟಿವಿಟಿ. ಅದರಲ್ಲಿ ಈ ಶಿಕ್ಷಣ ಅಷ್ಟೇ ಇರಲ್ಲ, ಬೇರೆ ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನ ಹೊರಗೆ ತರಲಿಕ್ಕೆ ಹಲವಾರು ಆಕ್ಟಿವಿಟೀಸು, ವಾಲಂಟಿಯರ್ಸ್ ಎಲ್ಲ ಬಂದ್ಬಿಟ್ಟು ಅವ್ರಿಗೆ ಸುಮಾರು ಆಕ್ಟಿವಿಟೀಸ್ನ ಮಾಡ್ತಾರೆ. ಕೊನೆ 15 ದಿನ ಅವ್ರನ್ನ ಮನೆಗೆ ಕಳಿಸ್ತೀವಿ. ಮನೆಗೆ ಕಳ್ಸೋಕ್ಕಿಂತ ಮುಂಚೆ ನಾವು ಪೇರೆಂಟ್ಸ್ ಮೀಟಿಂಗ್ ಮಾಡ್ತೀವಿ. ಇದು 3 ತಿಂಗಳಿಗೊಂದ್ಸರಿ ರೆಗ್ಯುಲರ್ ಆಗಿ ಆಗೋವಂಥ ಕಾರ್ಯಕ್ರಮ. ಆ ಪೇರೆಂಟ್ಸ್ ಮೀಟಿಂಗಲ್ಲಿ ಆ ಮಗುವಿನ ಪ್ರೋಗ್ರೆಸ್ ಬಗ್ಗೆ ಅವ್ರಿಗೆ ಅಪ್ಡೇಟ್ಸು, ಮಗುವಿನ ಸಮಸ್ಯೆಗಳೇನಾದ್ರು ಇದ್ರೆ ಅವರಲ್ಲಿ 1-to-1 ಕಾನ್ವರ್ಸೇಷನ್, ಪ್ಲಸ್ ನೀವು ಹೇಳ್ದಂಗೆ ಪಾಲಕರಲ್ಲೂ ಬಿಹೇವಿಯರ್ ಚೇಂಜ್ ಬರಬೇಕು. ದೇ ಶುಡ್ ಬಿ ರೆಸ್ಪಾನ್ಸಿಬಲ್ ಅಲ್ವಾ? ಹಾಗಾಗಿ ಆ ರೆಸ್ಪಾನ್ಸಿಬಲ್ ಪೇರೆಂಟಿಂಗ್ ಹೇಗೆ ಅನ್ನೋದನ್ನ ರಿಸೋರ್ಸ್ ಪರ್ಸನ್ಗಳನ್ನ ಕರೆಸೋದ್ರ ಮೂಲಕ, ಟಿ ವಿನಲ್ಲಿ ಕಾರ್ಯಕ್ರಮಗಳನ್ನ ಹಾಕೋದ್ರ ಮೂಲಕ, ಸಿನಿಮಾಗಳನ್ನು ತೋರಿಸಿ ಚರ್ಚೆಗಳನ್ನು ಮಾಡಿಸೋದ್ರ ಮೂಲಕ ರೆಸ್ಪಾನ್ಸಿಬಲ್ ಪೇರೆಂಟಿಂಗ್ ಬಗ್ಗೆ ಕೂಡ ಅವ್ರಿಗೆ ಸೆಷನ್ಗಳನ್ನ ಮಾಡಿ ಅಲ್ಲೇ ಊಟ ಮಾಡಿಸಿ ಅವ್ರನ್ನ ಕಳಿಸ್ತೀವಿ. ಸೊ ಹಾಗಾಗಿ ಆ ಮಕ್ಕಳಿಗೆ ಯಾವುದೇ ರೀತಿ ಒಂದು ಬೇಸರ ಆಗೋದೇ ಇಲ್ಲ ಅವ್ರಿಗೆ. ಇವನ್ ಸ್ಕೂಲ್ ಇದ್ದಾಗ ಹೇಗೋ ಸಮಯ ಹೋಗ್ಬಿಡುತ್ತೆ, ರಜಾ ದಿನಗಳಲ್ಲಿ ತುಂಬಾ ಕಷ್ಟ. ಆಮೇಲೆ ಸ್ವಂತ ಅಣ್ಣ ತಂಗಿ ಅಕ್ಕ ತಮ್ಮನೇ ತುಂಬಾ ಜಗಳ ಆಡ್ತಾರೆ. ಮಕ್ಕಳಲ್ಲಿ ಅದೊಂದು ಗುಣ ಇರುತ್ತೆ, ಒಂದು ರೀತಿ ಮುನಿಸು ಜಗಳ ಇವೆಲ್ಲ ಇರುತ್ತೆ. ಆ ಒಂದು ಕೆಟ್ಟತನ ಆಗಿರ್ಬೋದು, ಜಗಳಗಳಾಗಿರ್ಬೋದು, ಅವನ್ನೆಲ್ಲ ಯಾವ ತರ ಬಗೆಹರಿಸ್ತಾರೆ? ಅದೇ ನಾವು ಇವಾಗ ನಮ್ಮ ಹೋಮ್ ಮ್ಯಾನೇಜರ್ಸ್ಗೆ ಈ CPP ನಲ್ಲಿ ಏನಿದೆ ಅಂದ್ರೆ ಮಕ್ಕಳಲ್ಲೇ ಜಗಳ ಆದಾಗನು ಯಾವ ತರ ಮ್ಯಾನೇಜ್ ಮಾಡ್ಬೇಕಂತ ಕೂಡ ಇದೆ. ಅದಕ್ಕೆ CPC ಕಮಿಟಿ ಅಂತ ಮಾಡಿದೀವಿ, ಅಂದ್ರೆ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ. ಇದಕ್ಕೆ ಬೇರೆ ಬೇರೆ ವಾಕ್ಸ್ ಆಫ್ ಲೈಫ್ ಇಂದ ಎಲ್ಲ ಬಂದಿರೋಂತ ಮೆಂಬರ್ಸ್ ಇದ್ದಾರೆ. ಅವರು ತಿಂಗಳಿಗೊಂದ್ಸರಿ ಮಕ್ಕಳನ್ನ ಭೇಟಿ ಮಾಡಿ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿ, ಅವರಲ್ಲಿ ಏನಾದ್ರು ಜಗಳಗಳ ಆ ಥರ ಇದ್ರೆ ಆ ಪ್ರೀತಿಯಿಂದ ಅವಳು ನಿನ್ ತಂಗಿ ಅಲ್ವಾ ಅಂತ ಎಲ್ಲ ಹೇಳೋದ್ರ ಮೂಲಕ ಅದನ್ನ ಪರಿಹರಿಸೋ ವ್ಯವಸ್ಥೆ ಇದೆ. ಜೊತೆಗೆ ಸಿಸ್ಟರ್ಸ್ ಕಮಿಟಿ ಅಂತಿದೆ. 3 ಜನ ಸಿಸ್ಟರ್ಸ್, ಒಂದು ದೊಡ್ಡ ಮಗು, ಒಂದು ಮೀಡಿಯಂ ವಯಸ್ಸಿನ ಮಗು, ಒಂದು ಚಿಕ್ಕ ಮಗುನ 3 ಜನ ಸಿಸ್ಟರ್ಸ್ ಅಂತ ಮಾಡೋದು. ಸೊ ಅವ್ರವರಲ್ಲಿ ಒಂದು ಹೊಂದಾಣಿಕೆ ಬರುತ್ತೆ. ಇವಳು ನನ್ನ ತಂಗಿ ಅನ್ನೋ ಜವಾಬ್ದಾರಿ ಬಂದು ಆ ಮಗುವಿನ ಒಳ್ಳೆಯದು ಕೆಟ್ಟದನ್ನ ಈ ಮಗು ನೋಡ್ಕೊಳ್ಳುತ್ತೆ. ಆ 3 sisters ವಿಲ್ ಬಿ ಅ ಗ್ರೂಪ್ ಅಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ಈಚ್ ಅದರ್. ಈ ತರ ಒಂದು ತುಂಬಾ ಚೆನ್ನಾಗಿ ಒಂದು ಯೋಜನೆ ಇದೆ. ಅಂತೂ ಎಲ್ಲಾ ರೀತಿಯಲ್ಲೂ ಯೋಚಿಸಿದೀರಾ. ಒಂದು ಮನೆಯಲ್ಲಿ ಏನ್ ಸಿಗಬಹುದು ಆ ಮಕ್ಕಳಿಗೆ, ಆ ಎಲ್ಲ ಒಂದು ಅನುಕೂಲಗಳು, ಆ ಭಾವನೆಗಳು ಎಲ್ಲಾನು ಸಿಗುತ್ತೆ ಅಲ್ವಾ, ಆ ಬಾಂಧವ್ಯ ಕಟ್ಟಿಕೊಳ್ಳೋದಕ್ಕೆ ಆ ಮಕ್ಕಳಿಗೆ. ಆಮೇಲೆ ಅವ್ರಿಗೆ ಮಕ್ಕಳು ಅಂದ್ರೆ ಎಷ್ಟೇ ಅವರು ಓದ್ಲಿ ಬರೀಲಿ ಎಲ್ಲ ಅವ್ರಿಗೊಂದು ರೀತಿ ಮನರಂಜನೆ ಬೇಕೇ ಬೇಕು. ಹೌದು ಅಲ್ವಾ? ಅದಿಲ್ಲದೆ ಮಕ್ಕಳು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ತಾವು ಯಾವ ರೀತಿ ವ್ಯವಸ್ಥೆ? ಈಗ ನಾವು ಎಜುಕೇಶನಲ್ ಪ್ಲಾನ್ ಅಂತ ಮಾಡ್ತೀವಿ. ಅಂದ್ರೆ ಒಂದಿನದಲ್ಲಿ ಯಾವ ಟೈಮಲ್ಲಿ ಏನೇನ್ ಮಾಡ್ಬೇಕು. ಸೊ ಆ ಎಜುಕೇಶನ್ ಪ್ಲಾನ್ ಅಲ್ಲಿ ಬರೀ ಎಜುಕೇಶನ್ ಅಂದ್ರೆ ಬರೀ ಓದೋದಲ್ಲ, ಸೊ ಅವ್ರಿಗೆ ರಿಕ್ರಿಯೇಷನ್ ಕೂಡ ಟೈಮ್ ಇರುತ್ತೆ. ಸೊ 1 hour ಈಸ್ ರಿಸರ್ವ್ ಫಾರ್ ರಿಕ್ರಿಯೇಷನ್. ಅದರಲ್ಲಿ ಗೇಮ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋ ಮಕ್ಕಳು ಗೇಮ್ಸ್ ಆಡ್ತಾರೆ, ಸ್ಪೋರ್ಟ್ಸು, ಜೊತೆಗೆ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋ ಮಕ್ಕಳು ಡ್ರಾಯಿಂಗ್ ಮಾಡೋ ಅಂಥದ್ದು, ಅದಕ್ಕೆಲ್ಲ ವಾಲಂಟಿಯರ್ಸ್ ಜೊತೆ ಟೈ ಅಪ್ ಮಾಡಿದೀವಿ ಈ ತರ. ಆಮೇಲೆ ಒಂದು ಒಳ್ಳೇದೇನಂದ್ರೆ ಇದೇ ರೀತಿ ಡೆಲ್ಲಿ ರೈನ್ಬೋ ಹೋಮ್ ಇಂದ ಪೂಜಾ ರಾಜು ಅನ್ನೋ ಒಂದು ಹುಡುಗಿ ಲಂಡನ್ ನಲ್ಲಿ ಲಾಸ್ ಏಂಜಲೀಸ್ ನ ಸ್ಪೆಷಲ್ ಒಲಿಂಪಿಕ್ಸ್ ಅಲ್ಲಿ ಈ ಸರಿ ಪಾರ್ಟಿಸಿಪೇಟ್ ಮಾಡಿ 3 ಪದಕಗಳನ್ನ ಗೆದ್ಕೊಂಡ್ ಬಂದಿದ್ದಾಳೆ. 1 ಗೋಲ್ಡ್ ಮೆಡಲ್, 2 ಸಿಲ್ವರ್ ಮೆಡಲ್. ಸೊ ಈ ತರ ಪ್ರತಿಭೆಗಳು ನಮ್ಮಲ್ಲಿದ್ದಾವೆ. ಜೊತೆಗೆ ಬಾಸ್ಕೋ ರೈನ್ಬೋ ಹೋಮ್ ಅಲ್ಲಿ ಲಾಸ್ಟ್ ಇಯರ್ ಕಾವ್ಯ ಅನ್ನೋ ಒಂದು ಹುಡುಗಿ 80% ಮಾರ್ಕ್ಸ್ ತಗೊಂಡು SSLC ನ ಪಾಸ್ ಮಾಡಿದ್ದಾಳೆ. ಸೊ ಮಕ್ಕಳಿಗೆ ಆ ಪ್ರತಿಭೆಗೆ ಸರಿಯಾಗಿ ತಾವು ಬೆಳಕಿಗೆ ಬರೋದಕ್ಕೆ ಅವಕಾಶ ಮಾಡ್ಕೊಡ್ತೀರಾ. ಆಮೇಲೆ ಪೂರ್ಣಿಮಾ, ಈ ವಾಕಥಾನ ಅದೇ ಹೇಳಿದ್ರಲ್ಲ, ಡಿಸೆಂಬರ್ 5ನೇ ತಾರೀಕು ನಡೀತಾ ಇರೋ ವಾಕಥಾನಲ್ಲಿ ನಾಳೆ, ಅದರಲ್ಲಿ ಸಾರ್ವಜನಿಕರು ಯಾವ ರೀತಿ ಭಾಗವಹಿಸಬೇಕು? ಇದು ಸಾರ್ವಜನಿಕರಿಗೆ ಮುಕ್ತವಾಗಿರೋಂಥ ಕಾರ್ಯಕ್ರಮ. ಆಕ್ಚುಲಿ ಸಾರ್ವಜನಿಕರಿಗೆ ಜಾಸ್ತಿ ಅವ್ರು ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದಂಥ ಕಾರ್ಯಕ್ರಮ. ಇದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ. www.walkathon.rainbowhome.in ನಲ್ಲಿ ಹೋಗ್ಬಿಟ್ಟು ಅವ್ರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಆನ್ ದ ಸ್ಪಾಟ್, ಕೆಲವರಿಗೆ ಆನ್ಲೈನ್ ಅಲ್ಲೇ ಮಾಡೋಕ್ಕಾಗಲ್ಲ, ನಾವು ಅಲ್ಲೇ ಹೋಗ್ತೀವಿ ಅಂತಂದ್ರೆ ಅಲ್ಲೇ ಕಂಠೀರವ ಸ್ಟೇಡಿಯಂನಲ್ಲಿ 2 ಗೇಟ್ಸ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಕೌಂಟರ್ಸ್ ನ ಓಪನ್ ಮಾಡಿದ್ವಿ. ಅಲ್ಲಿ ಬಂದು ಕೂಡ ಸ್ಪಾಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಬಂದು ಮಗುವಿನ ಜೊತೆ ಹೆಜ್ಜೆ ಹಾಕಿ ನಾವು ನಿಮ್ಮೊಂದಿಗಿದೀವಿ ಅಂತ ಮಗುವಿಗೆ ಧೈರ್ಯ ತುಂಬಬಹುದು. ಖಂಡಿತ ಇದು ಅತ್ಯಂತ ಯಶಸ್ವಿ ಆಗ್ಲಿ, ಇದ್ರ ಮೂಲಕ ಇನ್ನಷ್ಟು ಮಕ್ಕಳಿಗೆ ಬೆಳಕು ಸಿಗ್ಲಿ ಅಂತಂದು ಆಶಿಸ್ತೇನೆ. ಹಾಗೆ ಕೊನೆಯದಾಗಿ
ಮುಂದಿನ ನಿಮ್ಮ ಒಂದು ಇನ್ನೊಂದು ಅಷ್ಟು ಕನಸುಗಳು ಏನಾದರೂ ಇದ್ರೆ ಹೇಳ್ತೀರಾ? ಕನಸುಗಳಂದ್ರೆ ನನಗೊಂದೇ ಆಸೆ ಏನಂದ್ರೆ ನನ್ ಇರೋಷ್ಟು ದಿನಾನು ಯಾರಿಗಾದ್ರೂ ಒಳ್ಳೇದಾಗೋ ರೀತಿನಲ್ಲೇ ಮಾಡೋಂತಾನೆ ಕೆಲಸ ಮಾಡಬೇಕು ಅನ್ನೋದೊಂದು. ಎರಡನೇದು ಎನ್ವೈರ್ನಮೆಂಟ್ ಬಗ್ಗೆನೂ ನನಗೆ ತುಂಬಾ ಕೆಲಸ ಮಾಡಬೇಕು ಅನ್ನೋ ಯೋಚನೆ ಇದೆ. ಆದರೆ ನನಗಿನ್ನೂ ಯಾವುದೇ ದಾರಿ ಸಿಕ್ಕಿಲ್ಲ. ಬಿಕಾಸ್ ಇವತ್ತಿನ ದಿನ ನಮ್ಗೆ ಕಾಣಿಸ್ತಾ ಇಲ್ಲ, ಆದರೆ ಬಟ್ ಒಂದಿನ ತುಂಬಾ ಅಫೆಕ್ಟ್ ಆಗೋ ಅಂತ ಒಂದಿದು ಎನ್ವೈರ್ನಮೆಂಟ್ ತುಂಬಾ ಕೆಟ್ಟೋಗ್ತಾ ಇದೆ. ಪೊಲ್ಯೂಷನ್ ಸಿಕ್ಕಾಬಟ್ಟೆ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಿದೆ. ಚೆನ್ನೈಯಲ್ಲಿ ನೋಡಿ ಮೊನ್ನೆ ಫ್ಲಡ್ಸ್ ಎಲ್ಲ ಆಗಿ ನಮ್ಮ ರೈನ್ಬೋ ಹೋಮ್ಗಳಲ್ಲಿ ಕೂಡ ನೀರು ಒಂದೊಂದು ಅಡಿ ಎಲ್ಲ ನೀರು ಬಂದು ನಿಂತಿದೆ. ಸೊ ಇದೆಲ್ಲ ಅಂದ್ರೆ ಮಾನವನ ಅತಿ ಆಸೆಯಿಂದ ಆಗ್ತಾ ಇರೋಂಥದ್ದು. ಬಟ್ ಅದರ ಒಂದು ಫಲನ ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಇದ್ರ ಬಗ್ಗೆ ನಾವು ಕ್ರಮ ತಗೊಳಕ್ ಇದು ಸಕಾಲ. ಈಗ ನಾವು ಕ್ರಮ ತಗೊಳ್ಳೋದಿದ್ರೆ ನಮ್ಮ ಫ್ಯೂಚರ್ ಜನರೇಷನ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆನೂ ಏನಾದ್ರೂ ಕೆಲಸ ಮಾಡ್ಬೇಕು, ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋದು ತುಂಬಾ ನನ್ಗೆ ನಿರೀಕ್ಷೆ ಇದೆ. ಅದಕ್ಕೆ ಎಷ್ಟು ಒಂದು ಒಳ್ಳೊಳ್ಳೆ ಉದ್ದೇಶಗಳನ್ನ ಇಟ್ಕೊಂಡಿದ್ದೀರಾ, ಆ ಒಂದು ಹಾದಿಯಲ್ಲೇ ಸಾಕ್ತಾ ಇದ್ದೀರಾ. ನಿಮ್ಮೆಲ್ಲ ಆಶಯಗಳು ನೆರವೇರ್ಲಿ, ನಿಮ್ಮ ಎಲ್ಲ ಕನಸುಗಳು ಈಡೇರ್ಲಿ ಅಂತ ದೂರದರ್ಶನ್ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಅಭಿನಂದಿಸುತ್ತಾ ಹಾರೈಸುತ್ತಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಕಿರಣ್.